ಇರುವೆ ಹೊರಗಡೆಯಲ್ಲಿ ಸುತ್ತಿ ತಿರುಗಾಡುವಂಥದ್ದು, ಅದಕ್ಕೆ ಅಪಾಯ. ನಾನು ನೀವು ಪಾಪದಲ್ಲಿ ಸುತ್ತಿ ತಿರುಗಾಡುವುದು ನಮಗೆ ಅಪಾಯ. ಇರುವೆಗೆ ಒಂದು ಗೂಡಿದೆ, ನನಗೆ ನಮಗೆ ಯೇಸು ಕ್ರಿಸ್ತನಿದ್ದಾರೆ. ಒಂದು ಇರುವೆ ಗೂಡಲ್ಲಿದ್ದರೆ ಅದಕ್ಕೆ ಕ್ಷೇಮ, ನಾನು ನೀವು ಯೇಸು ಕ್ರಿಸ್ತನಲ್ಲಿದ್ದರೆ ನಮಗೆ ಕ್ಷೇಮ. ಇರುವೆ ಗೂಡಿಗೆ ಬರುವ ಹಾಗೆ, ನೋಹ ನಾವಿಗೆ ಹೊರಟು ಹೋದ ಹಾಗೆ, ಲೋಟ ಚೋಗರಿಗೆ ಹೊರಟು ಹೋದ ಹಾಗೆ ನಾನು ನೀವು ಯೇಸು ಕ್ರಿಸ್ತನಲ್ಲಿಗೆ ಬಂದು ಬಿಡಬೇಕು. ಇರುವೆ ಗೂಡಿಂದ ಆಚೆ ಹೋದರೆ ಅದನ್ನು ತುಳಿಯೋದಕ್ಕೆ ಕಾಯ್ತಾ ಇರ್ತಾರೆ. ನಾನು ನೀವು ಯೇಸು ಕ್ರಿಸ್ತನಲ್ಲಿ ನೆಲೆದಂತೂ ಜೀವಿಸದೆ ಪಾಪಕ್ಕೆ ಪುನಃ ಪುನಃ ಹೋಗುವಂಥವர்களಾಗಿದ್ದರೆ ಯಾವತ್ತು ಮತ್ತೆ ಹಿಂತಿರುಗಿ ಬರೋದಕ್ಕೆ ಆಗದ ಹಾಗೆ ನಾಶವಾಗ್ತೀವೋ ಹೇಳೋದಕ್ಕೆ ಆಗಲ್ಲ. ಮಳೆ ಸುರಿದ ನಂತರ ನೋಹನೇ ಬಾಗಿಲು ತೆರೆ ಅಂತ ಹೇಳಿದ್ರೆ ಪ್ರಯೋಜನವಿಲ್ಲ. ಅಯ್ಯೋ ಮುಳುಗಿ ಹೋಗುತ್ತಾ ಇದ್ದೇನೆ, ಬಾಗಿಲನ್ನು ತೆರೆಯಿರಿ ಎಂಬುದಾಗಿ ಹೇಳಿದರೆ ಪ್ರಯೋಜನವಿಲ್ಲ. ಪ್ರಳಯ ಬರುವುದಕ್ಕಿಂತ ಮುಂಚೆ, ಮುಳುಗಿ ಹೋಗೋದಕ್ಕಿಂತ ಮುಂಚೆ ಬಾಗಿಲನ್ನು ತೆರೆದಿರುವಾಗ ಅದರ ಒಳಗಡೆ ಸೇರಿಕೊಂಡರೆ ಒಳ್ಳೆಯದು. ಲೋಟನೊಂದಿಗೆ ಓಡಿ ಹೋಗೋದಕ್ಕೆ ಅವಕಾಶ ಇರುವಾಗ, ಶೋಗರಿಗೆ ಸೇರಿ ಬಿಡುವುದಕ್ಕೆ ಅವಕಾಶ ಇರುವಾಗ ಓಡಿ ಹೋದರೆ ಒಳ್ಳೆಯದು. ಆದರೆ ಆಗ ಓಡಿ ಹೋಗದೆ ಮನೆ ಬೆಂಕಿ ಎತ್ತಿ ಉರಿಯುವಾಗ, ಬೀದಿಗಳು ಬೆಂಕಿ ಎತ್ತಿ ಉರಿಯುವಾಗ, ತಲೆಯ ಮೇಲೆ ಬೆಂಕಿ ಸುರಿಸಲ್ಪಡುವಾಗ ಅಯ್ಯೋ ನನ್ನನ್ನು ಕಾಪಾಡಿರಿ ಎಂಬುದಾಗಿ ಕೂಗಿದರೆ ಪ್ರಯೋಜನವಿಲ್ಲ. ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ ವಾಕ್ಯಗಳು 6ರಿಂದ 8ರವರೆಗೆ ನಾವು ಓದಿ ನೋಡೋಣ. ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವುದು. ಇಲ್ಲಿ ದೇವರ ವಾಕ್ಯ ನಮಗೆ ಹೇಳೋ ಮಾತೇನಂತಂದರೆ, ಇರುವೆಯಿಂದ ನಾವು ನೋಡಿ ಕಲಿಬೇಕು ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಇರುವೆ ಏನು ಮಾಡುತ್ತೆ, ತನಗೆ ನಾಯಕ ಅಧಿಕಾರಿ ಪ್ರಭು ಯಾರೂ ಇಲ್ಲ, ಆದರೂ ಸಹ ತನಗೆ ಊಟ ಸಿಗುವಾಗ ಅದು ಹೋಗಿ ಊಟವನ್ನು ತಂದು ಕೂಡಿಸಿ ಇಟ್ಟುಕೊಳ್ಳುತ್ತೆ. ಆ ರೀತಿಯಾಗಿ ನೀನು ಸೋಂಬೇರಿಯಾಗಿರದೆ ಮಾಡಬೇಕಾದ ಕೆಲಸವನ್ನು ಸರಿಯಾಗಿ ಮಾಡು ಅಂತ ದೇವರ ವಾಕ್ಯ ನಮಗೆ ಹೇಳೋದನ್ನು ನಾವು ಕಾಣ್ತೇವೆ. ಇಲ್ಲಿ ನಾವು ಗಮನಿಸುವಂಥ ಒಂದು ವಿಷಯ, ಇರುವೆ ಬಂದು ಆಹಾರ ಸಿಗುವಾಗ ಅದು ಹೋಗಿ ಅಲ್ಲೇ ಕೂತ್ಕೊಂಡು ತಿಂತಾ ಇರುತ್ತೆ ಅಂತ ವಾಕ್ಯದಲ್ಲೆಲ್ಲ. ಆದರೆ ಅದು ಹೋಗಿ ಆಹಾರವನ್ನು ಕೂಡಿಸಿ ಇಟ್ಟುಕೊಳ್ಳುತ್ತೆ. ನಾವು ಸಹ ಗಮನಿಸುವಾಗ ಎಲ್ಲಾದರೂ ಆಹಾರ ಇದ್ದರೆ ಇರುವೆ ಎಲ್ಲ ಬಂದರು ಅಂತ ಹೋಗಿ ಎಲ್ಲರೂ ಕುತ್ಕೊಂಡು ಸೇರ್ಕೊಂಡು ಅಲ್ಲೇ ತಿನ್ಕೊಂಡು ಅದಿರಲ್ಲ. ಅದಕ್ಕೆ ಊಟ ಸಿಗುತ್ತೆ ಅಂದರೆ ಅದೇನು ಮಾಡಿಬಿಡುತ್ತೆ, ಊಟವನ್ನು ತೊಗೊಂಡು ತನ್ನ ಗೂಡಿಗೆ ಹೋಗ್ತಾ ಇರುತ್ತೆ, ಎಲ್ಲ ಲೈನಾಗಿ ಎತ್ಕೊಂಡು ಹೋಗ್ತಾ ಇರುತ್ತೆ. ಇರುವೆ ತನಗೆ ಊಟ ಸಿಗುವಾಗ ಅದು ಅಲ್ಲೇ ಕುತ್ಕೊಂಡು ತಿಂದಿರ ಅದು ಅದನ್ನು ಗೂಡಿಗೆ ಯಾಕೆ ತೊಗೊಂಡೋಗುತ್ತೆ? ಅದು ಗೂಡಿಗೆ ಯಾಕೆ ತೊಗೊಂಡೋಗುತ್ತೆ ಅಂತಂತಂದರೆ, ಅದು ಹೊರಗಡೆಯಲ್ಲೇ ಕೂತ್ಕೊಂಡು ತಿನ್ನೋದು ಅದಕ್ಕೆ ಅಪಾಯಕಾರಿಯಾಗಿರುತ್ತೆ. ಯಾವ ಕಾರಣಕ್ಕೆ ಅದು ಊಟವನ್ನು ಅಲ್ಲೇ ಕೂತ್ಕೊಂಡು ತಿಂದರೆ ತಗೊಂಡು ಗೂಡಿಗೆ ಹೋಗ್ಬಿಡುತ್ತೆ? ಯಾವ ಕಾರಣಕ್ಕೆ ಆ ರೀತಿಯಾಗಿ ಮಾಡುತ್ತೆ ಅಂದರೆ, ಊಟ ಇದೆ ಅಂತ ಹೇಳಿ ಅದಲ್ಲೇ ಕೂತ್ಕೊಂಡು ಅಲ್ಲೇ ತಿನ್ನುತ್ತೆ ಅಂದರೆ ಅದಕ್ಕೆ ಅದು ತುಂಬ ದೊಡ್ಡ ಅಪಾಯಕಾರಿಯಾದ ಒಂದು ಪರಿಸ್ಥಿತಿಯಾಗಿ ಇರುತ್ತೆ. ಒಂದು ವೇಳೆ ನೀವು ನಿಮ್ಮ ಮನೆಯಲ್ಲಿ ಏನೋ ಸ್ವಲ್ಪ ಊಟವನ್ನು ನೆಲದಲ್ಲಿ ಬೀಳಿಸ್ಬಿಟ್ಟಿದ್ದೀರ ಅಂತ ಅಂದ್ಕೊಳ್ಳಿ. ಇರುವೆ ಬಂತು ಊಟ ಇದೆ ಅಂತ ಕಂಡುಕೊಳ್ತು. ಈಗ ಇರುವೆಗಳು ಸರಿ ಆಯಿತು ಊಟ ಇದೆ ಎಲ್ಲ ತಿನ್ಕೊಂಡು ಹೋಗೋಣ ಹೊಟ್ಟೆ ತುಂಬಿಸ್ಕೊಂಡು ಅಂತ ಅಲ್ಲೇ ಕೂತ್ಕೊಂಡು ಅಲ್ಲೇ ತಿಂತಾಯಿತ್ತು ಅಂತ ಅಂದ್ಕೊಳ್ಳಿ. ಏನು ಸಂಭವಿಸ್ಬೋದು? ನೀವೇನು ಮಾಡ್ತೀರಾ? ಅಯ್ಯೋ ಕೆಳಗಡೆಲ್ಲ ಚಲೋಗಿದೆ ಅಂತ ಪರಕೆ ತಗೊಂಬಂದು ಎಲ್ಲ ಗುಡಿಸ್ಬಿಡ್ತಾರೆ ಹಂಗೆ. ಆದರೆ ನೀವು ಏನೋ ಬಿದ್ದಿರುವಂಥದ್ದನ್ನ ಗುಡಿಸ್ಬಿಟ್ಟಿದ್ನ ಅಂದ್ಕೊಂಡಿರ್ತಾರ, ಆದರೆ ನೀವು ಬಿದ್ದಿರೋಂಥ ಏನೋ ಸ್ವಲ್ಪ ಊಟವನ್ನು ಗುಡಿಸಿರಲ್ಲ, ಅದ್ರ ಜೊತೆಗೆ ಅದು ತಿಂತಾರಂಥ ಇರುವೆಗಳು ಕೂಡ ಗುಡಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆವಾಗ ನೀವು ಪರಕೆ ತೊಗೊಂಡು ಹಿಂಗೆ ಗುಡಿಸ್ಬಿಟ್ರೆ ಅದನ್ನ ತಿಂತಾರಂಥ ಇರುವೆಗಳೆಲ್ಲ ಏನಾಗುತ್ತೆ? ಸದೋಗುತ್ತೆ ಆ ಪರಕೆ ಏಟಿಗೆ. ಇಲ್ಲ ಅಂತಂತಂದರೆ ಅದ್ರ ಕೈ ಕಾಲೆಲ್ಲ ಮುರಿದೋಗಿ ಅಂಗವಿಕಲ ಆಗಿಬಿಡುತ್ತೆ. ಇವಾಗ ನೀವು ಪರಕೆಯಲ್ಲಿ ಇರುವೆನ ಗುಡಿಸೋದು ಇರುವೆಗೆ ಹೆಂಗಿರುತ್ತೆ ಅಂತಂತಂದರೆ, ಒಂದು ವೇಳೆ ನೀವೆಲ್ಲ ಕಾಡಲ್ಲಿ ಹೋಗ್ತಾ ಇದ್ದಾಗ ದೊಡ್ಡ ಬಿರುಗಾಳಿ ಬೀಸಿ ಮರಗಳೆಲ್ಲ ಕಿತ್ಕೊಂಡು ನಿಮ್ಮಲ್ಲಿ ಬಿದ್ದರೆ ಹೆಂಗಿರುತ್ತೆ, ನೀವು ಪರಕೆಯಲ್ಲಿ ಗುಡಿಸೋದು ಇರುವೆಗೆ ಹಂಗೆ ಇರುತ್ತೆ. ಇಲ್ಲ ಅಂದರೆ ಏನಾಗ್ಬೋದು, ಒಂದು ವೇಳೆ ನೀವು ಪರಕೆಯಲ್ಲಿ ಗುಡಿಸಿಲ್ಲ ಅಂದರೂ ಅದು ಕುತ್ಕೊಂಡು ತಿಂತಾ ಇದ್ರೆ ನಿಮ್ಮ ಮನೆಯಲ್ಲಿ ನೀವೇ ಓಡಾಡ್ತಾ ಇರ್ತೀರ. ನೀವು ಹಂಗೋಗಿ ಹಿಂಗೋಗಿ ನೋಡೋದಿಲ್ಲ ನೆಲದಲ್ಲಿ ಏನಿದೆ ಅಂತ, ಎಲ್ಲ ಒಂದು ಸ್ವಲ್ಪ ಏನೋ ಬಿದ್ದಿರುತ್ತೆ, ಇರುವೆ ತಿಂತಾ ಇರುತ್ತೆ, ಅದ್ರ ಮೇಲೆ ಕಾಲಿಟ್ಬಿಡ್ತಾರೆ. ಏನಾಗುತ್ತೆ? ಆ ಊಟನೂ ಹೋಯ್ತು, ಆ ಇರುವೆನೂ ಹೋಯ್ತು, ಅದು ಅಲ್ಲೇ ಚಟ್ನಿ ಆಗ್ಬಿಟ್ಟಿರುತ್ತೆ. ಇಲ್ಲಾಂದರೆ ಅಯ್ಯೋ ನೆಲದಲ್ಲಿ ಏನೋ ಸ್ವಲ್ಪ ಎಲ್ಲ ಬಿದ್ದೋಗಿದೆ ಅಂತ ಅಂದ್ಬಿಟ್ಟು ಮನೆ ಒರೆಸೋಣ ಅಂತ ಒಂದು ಜಗ್ ನೀರು ತೊಗೊಂಡು ಹಿಂಗೆ ಉಯ್ದುಬಿಡ್ತೀರಾ. ಉಯ್ದಾಗ ಏನಾಗುತ್ತೆ? ಇರುವೆ ಕತೆ ಅಷ್ಟೇ. ನೀವು ಒಂದು ಜಗ್ ನೀರು ಉಯ್ದಾಗ ಅದೇನು ನಿಮ್ಗೆ ದೊಡ್ಡ ವಿಷಯ ಅಲ್ಲ. ನಿಮಗೆ ಒಂದು ಜಗ್ ನೀರು ಯಾರೋ ಉಯ್ದ್ರು ಕೂಡ ನಿಮಗೆ ದೊಡ್ಡ ವಿಷಯ ಅಲ್ಲ. ಆದರೆ ನೀವು ಇರುವೆಗೆ ಒಂದು ಜಗ್ ನೀರು ಉಯ್ಯೋದು ಅದಕ್ಕೆ ಹೆಂಗೆ ಅಂತಂತಂದರೆ ಸುನಾಮಿ ಬಂದಂಗೆ. ನೀವು ಸಮುದ್ರದಲ್ಲಿ ಹೋಗಿ ಚೆನ್ನಾಗಿದೆ ಅಂತ ಆಟ ಆಡ್ಕೊಂಡು ಅಲ್ಲಿ ದೊಡ್ಡ ಸುನಾಮಿ ಎದ್ಬಿಟ್ಟು ಬಂದು ನಿಮ್ಮನ್ನು ಕೊಚ್ಕೊಂಡು ಹೋದ್ರೆ ಹೆಂಗಿರುತ್ತೆ, ಅದೇ ಥರನೇ ನೀವು ಒಂದು ಜಗ್ ನೀರು ಉಯ್ಯೋದು ಅದಕ್ಕೆ ದೊಡ್ಡ ಸುನಾಮಿ ಬಂದಾಗಿರುತ್ತೆ, ಅದಕ್ಕೆ ಕೊಚ್ಕೊಂಡು ಕಿತ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಮುಗಿದಾಯ್ತು ಇರುವೆ ಕತೆ. ಆಮೇಲೆ ಆವಾಗ ಇರುವೆ ಹೊರಗಡೆ ಊಟ ಸಿಕ್ತು ಅಂತ ಅಲ್ಲೇ ಕೂತ್ಕೊಂಡು ತಿಂದಿರ ಅದನ್ನು ಗೂಡಿಗೆ ಯಾಕೆ ತೊಗೊಂಡು ಹೋಗುತ್ತೆ ಅಂತಂದರೆ, ಅಲ್ಲೇ ಕೂತ್ಕೊಂಡು ತಿಂದರೆ ಅದಕ್ಕೆ ದೊಡ್ಡ ಅಪಾಯ. ನೀವು ಪರಕೆ ತೊಗೊಂಡು ಗುಡಿಸಿ ಅದನ್ನ ಉಡಿಸಿ ಮಾಡ್ಬೋದು, ಇಲ್ಲ ಅಂತಂದರೆ ತುಳಿದು
ಅದನ್ನ ನಾಶ ಮಾಡ್ಬೋದು, ಇಲ್ಲಾಂದರೆ ನೀರಿಗೆ ಉಯ್ದು ಅದು ಕೊಚ್ಕೊಂಡು ಹೋಗೋ ಥರ ಮಾಡ್ಬೋದು. ಅವಾಗ ಇಂಥ ಅಪಾಯಗಳಿರೋದ್ರಿಂದ ಇರುವೆ ಏನು ಮಾಡುತ್ತೆ, ಹೊರಗಡೆ ಊಟ ಸಿಕ್ತು ಅಂತ ತಿನ್ಕೊಂಡಿರೋದು ಬೇಡ, ಏನು ಬೇಕಾದ್ರೂ ಆಗ್ಬಿಡುತ್ತೆ, ಫಸ್ಟ್ ಊಟ ಸಿಕ್ಕಿದ್ರೆ ಅದನ್ನ ಎತ್ಕೊಂಡು ಹೋಗಿ ಗೂಡಿಗೆ ಇಟ್ಕೊಂಡ್ಬಿಡೋಣ ಅಂತ ಅದು ಅಪಾಯದಿಂದ ತಪ್ಪಿಸಲ್ಪಡುವ ಹಾಗೆ ಆ ಊಟವನ್ನು ತೊಗೊಂಡೋಗಿ ಗೂಡಿಗೆ ಇಟ್ಕೊಂಡ್ಬಿಡುತ್ತೆ. ಹೊರಗಡೆ ಇಲ್ಲ ಅದು ಇರೋದಿಲ್ಲ ತಿನ್ಕೊಂಡು. ಹಾಗೆ ಇರುವೆ ಏನು ಮಾಡುತ್ತೆ ಅಂತಂತಂದರೆ ಅದು ಹೊರಗಡೆ ಇದ್ದು ಅಪಾಯಕ್ಕೆ ಸಿಕ್ಕಿಕೊಳ್ಳದ ಹಾಗೆ ಗೂಡಿಗೆ ಹೊರಟು ಹೋಗುತ್ತೆ. ಹಾಗೆ ಇರುವೆ ಮಾಡೋ ಕೆಲಸ ಅದು ಅಪಾಯಕ್ಕೆ ಸಿಕ್ಕಿಕೊಳ್ಳದ ಹಾಗೆ ಗೂಡಿಗೆ ಹೊರಟು ಹೋಗೋದಕ್ಕೆ ಗಮನವಾಗಿರುತ್ತೆ. ನೀವು ಮನೆಯಲ್ಲಿ ಅಲ್ಲಿ ಇಲ್ಲಿ ಇರುವೆ ಓಡಾಡ್ತಾ ಇರೋದನ್ನ ನೋಡ್ತೀರಾ, ಆದರೆ ಇರುವೆ ಅಲ್ಲಿ ಇಲ್ಲಿ ಯಾಕೆ ಓಡಾಡ್ತಾ ಇರುತ್ತೆ? ಒಂದು ವೇಳೆ ಅದಕ್ಕೆ ಗೂಡಲ್ಲಿ ಇದ್ದು ಬೇಜಾರಾಗ್ಬಿಟ್ಟು ಏನಪ್ಪ ಯಾವಾಗಲೂ ಆ ಗೂಡಲ್ಲಿ ಕತ್ಲೆಲ್ಲೇ ಇರೋದು, ಆಚೆ ಕಡೆ ಹೋಗಿ ಸ್ವಲ್ಪ ಬೆಳಕು ನೋಡೋಣ, ಒಂದು ಸ್ವಲ್ಪ ಒಳ್ಳೆ ಗಾಳಿ ತೊಗೊಳ್ಳೋಣ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ, ಗೂಡೊಳಗಡೆ ಇದ್ದು ಬೇಜಾರಾಗ್ಬಿಟ್ಟಿದೆ ಅಂದ್ಕೊಂಡು ಅದು ಆಚೆ ಬಂದಿರುತ್ತಾ? ಸಾಮಾನ್ಯವಾಗಿ ನಾವು ಮನುಷ್ಯರು ನೋಡ್ತೀವಿ, ಎಲ್ಲರೂ ಹೋಗ್ತಾರೆ ಸಿಗ್ತಾರೆ, ಏನು ಈ ಕಡೆ ಬರ್ತಾ ಇದ್ದಾರೆ ಅಂದರೆ ಅಯ್ಯೋ ಮನೆಯಲ್ಲ ಇದ್ದು ಬೇಜಾರಾಯಿತು, ಅದಕ್ಕೆ ಸುಮ್ಮನೆ ಹಂಗೆ ಸುತ್ತ ಆಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ ಅಂತ ಮನುಷ್ಯರು ಹೇಳ್ತಾರೆ. ಅವಾಗ ಸೀಮೆಗಳು ಕೂಡ ಅಯ್ಯೋ ಗೂಡಲ್ಲಿ ಇದ್ದು ಬೇಜಾರಾಯಿತು, ಅದಕ್ಕೆ ಸುಮ್ಮನೆ ಸ್ವಲ್ಪ ಹಂಗೆ ಓಡಾಡ್ಕೊಂಡು ಬರೋಣ, ಒಂದು ಸ್ವಲ್ಪ ಬೆಳಕು ನೋಡೋಣ, ಒಂದು ಸ್ವಲ್ಪ ಒಳ್ಳೆ ಗಾಳಿ ತೊಗೊಳ್ಳೋಣ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಓಡಾಡ್ತಾ ಇದ್ದೀನಿ ಆಚೆ ಅಂತ ಇರುವೆ ಹೇಳುತ್ತೆ ಅಂತ ನೀವು ಅಂದ್ಕೊಳ್ತೀರಾ? ಇರುವೆ ಯಾವುದೇ ಕಾರಣಕ್ಕೂ ಗೂಡಿಯಿಂದ ಆಚೆ ಬರೋದಕ್ಕೆ ಅದು ಇಷ್ಟನೇ ಪಡಲ್ಲ. ಅದಕ್ಕೆ ತುಂಬ ಇಷ್ಟ ಯಾವುದು ಅಂತಂದರೆ ಗೂಡೊಳಗಡೆ ಇರಬೇಕು ಅಂತ. ಆಚೆ ಬರೋದಕ್ಕೆ ಅದು ಬಯಸೋದೇ ಇಲ್ಲ. ಯಾಕೆ ಅಂತಂತಂದರೆ ಇರುವೆ ಆಚೆ ಬರೋದು ಅಷ್ಟು ಸಾಧಾರಣವಾದ ವಿಷಯ ಅಲ್ಲ. ಇವಾಗ ಉದಾಹರಣೆಗೆ ನಿಮಗೆ ಡೈನೋಸರ್ ಗೊತ್ತಲ್ಲ? ಡೈನೋಸರಸ್ ಗೊತ್ತು. ಭೂಲೋಕದಾದ್ಯಂತ ಅಲ್ಲಲ್ಲಿ ಅದರ ಮೂಳೆಗಳು ಸಿಕ್ಕಿದೆ. ಆ ಮೂಳೆಗಳು ತೆಗೆದುಬಿಟ್ಟು ಆ ಮೂಳೆಗಳನ್ನೆಲ್ಲ ಜೋಡಿಸ್ಬಿಟ್ಟು ಈ ಡೈನೋಸರ್ ಅನ್ನೋ ಪ್ರಾಣಿ ಯಾವ ಥರ ಇರ್ಬೋದು ಅಂತ ಚಿತ್ರ ಎಲ್ಲ ಮಾಡ್ಬಿಟ್ಟು ತೋರಿಸ್ತಾರೆ. ಅದು ನೋಡಿದ್ರೆ ತುಂಬ ಭಯ ಆಗುತ್ತೆ. ತುಂಬ ಎತ್ತರವಾಗಿ ದೊಡ್ಡದಾಗಿ ಭಯಂಕರವಾಗಿರುತ್ತೆ. ಆಗ ಡೈನೋಸರಸ್ ಅನ್ನೋಂಥ ಒಂದು ಪ್ರಾಣಿ ಒಂದು ಕಾಲದಲ್ಲಿ ಭೂಲೋಕದ ಮೇಲೆ ಇತ್ತು. ಇವಾಗ ಒಂದು ವೇಳೆ ನಿಮ್ಮ ಮನೆ ಸುತ್ತಮುತ್ತ ಮತ್ತು ನಿಮ್ಮ ಮನೆ ರೋಡಲ್ಲೆಲ್ಲ 10-20 ಡೈನೋಸರಸ್ ಓಡಾಡ್ತಾ ಇದೆ ಅಂತ ಅಂದ್ಕೊಳ್ಳಿ. ಇವತ್ತು ಡೈನೋಸರಸ್ ಇದ್ದು ನಿಮ್ಮ ಮನೆ ಸುತ್ತಮುತ್ತ ಬೀದಿಯಲ್ಲೆಲ್ಲ ಒಂದು 10-20 ಡೈನೋಸರಸ್ ಹೋಗ್ತಾ ಬರ್ತಾ ಇದೆ. ಇಂಥ ಟೈಮಲ್ಲಿ ನಿಮಗೆ ಹೋಟ್ಲಿಗೆ ಹೋಗ್ಬಿಟ್ಟು ಒಂದು 3 ದೋಸೆ ಕಟ್ಟಿಸ್ಕೊಂಡು ಬಂದ್ಬಿಡು ಅಂತ ಹೇಳಿದ್ರೆ ಹೋಗ್ತೀರಾ ನೀವು? ಆ ಡೈನೋಸರಸ್ ಅಲ್ಲಿ ಇಲ್ಲಿ ಚಿತ್ರಗಳು ನೀವು ನೋಡಿರ್ಬೋದು. ಆ ಚಿತ್ರ ನೋಡಿದ್ರೆ ನಮ್ಗೆ ಜೀವ ಹೋದಂಗೆ ಆಗುತ್ತೆ. ಈ ನಿಜವಾಗ್ಲೂ ಡೈನೋಸರಸ್ ಇಲ್ಲೆಲ್ಲ ಹೋಗ್ತಾ ಇದೆ, ಹೋಗಿ ಸ್ವಲ್ಪ ನಾಷ್ಟ ತಂದ್ಬಿಡು ಅಂತಂದ್ರೆ ಹೋಗ್ತೀರಾ? ಡೈನೋಸರಸ್ ಬರೋದಿರಲಿ, ಒಂದು 10-20 ಆನೆಗಳು ಅಲ್ಲಿ ಇಲ್ಲಿ ಓಡಾಡ್ತಾ ಇದೆ, ಕಾಡಾನೆಗಳು ಬಂದ್ಬಿಟ್ಟು ಅಂತಂತಂದರೆ ಹೋಗಿ ಇಡ್ಲಿ ತಂದ್ಬಿಡು ಹೋಟ್ಲಲ್ಲಿ ಅಂತ ಹೇಳಿದ್ರೆ ಹೋಗ್ತೀರಾ? ಯಾವುದೇ ಕಾರಣಕ್ಕೂ ಹೋಗಲ್ಲ. ಆಗ ಆನೆ ಬಂತು ಅಂತಂತಂದ್ರೆ ನಾವು ಆಚೆ ಹೋಗಲ್ಲ. ಇನ್ನು ಡೈನೋಸರಸ್ ಬಂದರೆ ಏನಾಗ್ಬೋದು ನಮ್ಮ ಕತೆ? ಆವಾಗ ಇರುವೆಗಳಿಗೆ ಹೆಂಗೆ ಅಂತಂದರೆ ಇವಾಗ ನಮಗೆ ಆಚೆಗಡೆ ಡೈನೋಸರಸ್ ಇದೆ, ಹೋಗಿ ನಾಷ್ಟ ತಂದ್ಬಿಡು ಆದರೂ ಪರವಾಗಿಲ್ಲ ಅಂತ ಹೇಳಿದ್ರೆ ಹೆಂಗಿರುತ್ತೋ ಇರುವೆಗಳ ಪರಿಸ್ಥಿತಿ ಹಂಗೇನೆ. ಇರುವೆಗಳಿಗೆ ಹೆಂಗೆ ಅಂತಂದರೆ ಅದ್ರ ಪಾತ್ರ ಅದು ಗೂಡಲ್ಲಿರುತ್ತೆ. ಅದಿವಾಗ ಹೊಟ್ಟೆ ಹಸಿತಾರೆ, ಊಟ ಬೇಕು ಅಂತಂದರೆ ಅದು ಆಚೆ ಬರಲೇಬೇಕು. ಆದರೆ ಆಚೆಗಡೆ ಏನಿದೆ? ಆಚೆಗಡೆ ಡೈನೋಸರಸ್ ಥರ ನಾವು ಓಡಾಡ್ತಾ ಇರ್ತೀವಿ. ಆದರೆ ನಮಗಳ ಮಧ್ಯದಲ್ಲಿ ಬಂದು ಅದು ಊಟ ತಗೊಂಡು ಹೋಗ್ಬೇಕು. ಆಗ ಅದನ್ನು ಮಾಡೋಕ್ಕೆ ಯಾವ ಇರುವೆ ಇಷ್ಟಪಡುತ್ತೆ? ಯಾವ ಇರುವೆನೂ ಇಷ್ಟಪಡಲ್ಲ. ಯಾಕಂದರೆ ಆಚೆ ಹೋದರೆ ಎಲ್ಲಿ ಬಂದು ತುಳಿದ್ಬಿಡ್ತಾರೋ, ಆಚೆಗಡೆ ಹೋದರೆ ಎಲ್ಲಿ ಬಂದು ಪರಕೆಯಲ್ಲಿ ಗುಡಿಸ್ಬಿಡ್ತಾರೋ, ಆಚೆ ಹೋದರೆ ಎಲ್ಲಿ ನೀರಲ್ಲಿ ಹಾಕಿ ನನ್ನ ಕೊಚ್ಕೊಂಡು ಹೋಗಂಗೆ ಮಾಡಿಬಿಡ್ತಾರೋ ಅನ್ನೋವಂಥ ಒಂದು ಅಪಾಯ ಇರುತ್ತೆ. ಅದರಿಂದ ಇರುವೆ ಆಚೆ ಬರೋದಕ್ಕೆ ಅದು ಪ್ರಯತ್ನ ಮಾಡೋದಿಲ್ಲ, ಆಚೆ ಬರೋದಕ್ಕೆ ಅದಕ್ಕೆ ಇಷ್ಟನೇ ಇಲ್ಲ. ಆದರೆ ಊಟವನ್ನು ಹೊಂದಿಸ್ಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ಇರೋದ್ರಿಂದ ಅದು ಅನಿವಾರ್ಯವಾಗಿ ಹೊರಗಡೆ ಬರುತ್ತೆ. ಇವಾಗ ನನಗೂ ನಿಮಗೂ ಡೈನೋಸರಸ್ಗೆ ನಮಗೆ ಹೋಲಿಕೆ ಮಾಡಿಕೊಂಡ್ರೆ ಇರುವೆಗೂ ಮನುಷ್ಯನಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಾವೇನು ಅನ್ಕೊತೀವಿ? ಡೈನೋಸರಸ್ ತುಂಬ ಎತ್ತರವಾದ ಭಯಂಕರವಾದ ಪ್ರಾಣಿ, ಅಯ್ಯಯ್ಯೋ ಅಂತ ಅಂದ್ಕೊಳ್ತೀವಿ. ಆದರೆ ಇರುವೆಗೂ ಮನುಷ್ಯನ ಮುಂದೆ ಮನುಷ್ಯ ಡೈನೋಸರಸ್ ಏನೂ ಅಲ್ಲ. ಹೆಂಗೆ ಅಂದರೆ ಮನುಷ್ಯ ಒಂದಿಷ್ಟು ಎತ್ತರ ಇರ್ತಾನೆ, ಡೈನೋಸರಸ್ಸು ಒಂದಷ್ಟು ಎತ್ತರ ಇರುತ್ತೆ. ಒಂದು 7-8 ಮನುಷ್ಯನನ್ನು ಮೇಲ್ಮೇಲೆ ಹಾಕ್ಬಿಟ್ರೆ ಡೈನೋಸರಸ್ ಸೈಟ್ಗೆ ಬಂದ್ಬಿಡ್ಬೋದು. ಡೈನೋಸರಸ್ ಸೈಟ್ ಬರಬೇಕಂದ್ರೆ ಒಂದು 7-8 ಮನುಷ್ಯನ ಮೇಲ್ಮೇಲೆ ಹಾಕಿದ್ರೆ ಡೈನೋಸರಸ್ ಸೈಟ್ಗೆ ಬಂದ್ಬಿಡ್ತಾರೆ. ಆದರೆ ಇರುವೆ ಒಂದು ಮನುಷ್ಯನ ಹೈಟಿಗೆ ಬರಬೇಕಂತಂದರೆ ಎಷ್ಟು ಇರುವೆ ಆಗಬೇಕು? ಎಷ್ಟೋ ಒಂದು ಇರುವೆ ಒಂದ್ರ ಮೇಲೆ ಇಟ್ಕೊಂಡು ಬಂದರೆ ಎಷ್ಟೋ ಇರುವೆ ಆದಮೇಲೆ ಮನುಷ್ಯನ ಹೈಟಿಗೆ ಬರೋದು. ಅದೇ ಥರ 100-150 ಮನುಷ್ಯನ ಹಾಕ್ಬಿಟ್ರೆ ಡೈನೋಸರಸ್ ತೂಕ ಬಂದ್ಬಿಡ್ತಾರೆ. ಡೈನೋಸರಸ್ ಎಷ್ಟು ತೂಕ ಇತ್ತೋ ಅಷ್ಟು ತೂಕ ಬರಬೇಕಂದ್ರೆ ಒಂದು 100-150 ಮನುಷ್ಯರನ್ನ ಹಾಕಿದ್ರೆ ಅಷ್ಟು ತೂಕ ಬಂದ್ಬಿಡ್ತಾರೆ. ಆದರೆ ಒಂದು ಮನುಷ್ಯನ ತೂಕ ಬರಬೇಕಂದ್ರೆ ಎಷ್ಟು ಇರುವೆಗಳನ್ನ ಹಾಕಬೇಕು? ಸುಮಾರು 2 ಕೋಟಿ ಇರುವೆಗಳು ಹಾಕಬೇಕು. 2 ಕೋಟಿ ಇರುವೆಗಳು ಹಾಕಿದ್ರೆ ಒಂದು ಮನುಷ್ಯನ ತೂಕ ಬರ್ಬೋದು. ಆಗ ಇರುವೆ ಎಂಥ ಒಂದು ಜೀವಿನ ಎದುರಿಸ್ತಾ ಇದೆ ಅಂತಂದರೆ ತನ್ನಂಥ 2 ಕೋಟಿ ಜೀವಿಗಳನ್ನ ಹಾಕಬೇಕು.
2 ಕೋಟಿ ಜೀವಿಗಳು ಹಾಕಿದ್ರೆ ಮನುಷ್ಯನ ಒಂದು ತೂಕಕ್ಕೆ ಬರುತ್ತೆ ಅದು. ಅಂಥ ಬಲಿಷ್ಠವಾದ ಪ್ರಾಣಿ ಆಚೆ ಓಡಾಡ್ತಾ ಇದೆ, ಯಾವುದು ಮನುಷ್ಯ. ಅದ್ರ ಮಧ್ಯದಲ್ಲಿ ಇರುವೆ ಬರಬೇಕು. ಇವಾಗ ಒಂದು ಆನೆಗೆ ಎಷ್ಟು ಮನುಷ್ಯನ ಹಾಕ್ಬೋದು? 50 ಮನುಷ್ಯನ ಹಾಕಿದ್ರೆ ಒಂದು ಆನೆ ಆಗ್ಬಿಡುತ್ತೆ. ಒಂದು ಆನೆ ಒಂದು 5,000 kg ಇರುತ್ತೆ. ಮನುಷ್ಯರು ಕೆಲವರು 100 kg ಇರ್ತಾರೆ. ಒಂದು 50 ಮನುಷ್ಯರನ್ನ ಹಾಕಿದ್ರೆ ಒಂದು ಆನೆ ತೂಕ ಬಂದ್ಬಿಡುತ್ತೆ. ಆದರೆ ಒಂದು ಮನುಷ್ಯನಿಗೆ 2 ಕೋಟಿ ಇರುವೆಗಳು ಹಾಕಬೇಕು. ಆವಾಗ 2 ಕೋಟಿ ಮನುಷ್ಯರು ತೂಕ ಇರುವಂಥ ಒಂದು ಪ್ರಾಣಿ ನಿಮ್ಮ ಮುಂದೆ ಬಂದರೆ ನಿಮ್ಗೆ ಹೆಂಗಿರುತ್ತೆ? ನಮಗೆ 2 ಕೋಟಿ ಮನುಷ್ಯರು ಸೇರಿಸಿದ್ರೆ ಎಷ್ಟು ತೂಕ ಆಗುತ್ತೋ ಅಷ್ಟು ತೂಕದ ಒಂದು ಪ್ರಾಣಿ ನಮ್ಮ ಮುಂದೆ ಬಂದರೆ ಹೆಂಗಿರುತ್ತೆ? ಆ ಥರನೇ ಒಂದು ಮನುಷ್ಯ ಇರುವೆ ಮುಂದೆ ಬಂದೇ ಇರುತ್ತೆ. ಆವಾಗ ಇಂಥ ಒಂದು ಮನುಷ್ಯರ ಮಧ್ಯದಲ್ಲಿ ಆ ಇರುವೆಗಳು ಬಂದು ಊಟವನ್ನು ತಗೊಂಡು ಹೋಗ್ಬೇಕಾಗತ್ತೆ. ಆದರೆ ಅದು ಸಾಧಾರಣವಾದ ಕೆಲಸನಾ? ಅದು ಸಾಧಾರಣವಾದ ಕೆಲಸ ಅಲ್ಲ. ತುಂಬ ಅಪಾಯದಿಂದ ಕೂಡಿರುವಂಥ ಕೆಲಸ. ಯಾವಾಗ ಬೇಕಾದರೂ ಒಂದು ವಿಪತ್ತು, ಒಂದು ನಾಶನ ಆ ಇರುವೆಗೆ ಸಂಭವಿಸ್ಬಿಡ್ಬಹುದು. ಅವಾಗ ಅದಕ್ಕೋಸ್ಕರ ಇರುವೆ ಏನು ಮಾಡುತ್ತೆ? ಆಚೆ ಬರೋದಕ್ಕೆ ಬಯಸಲ್ಲ. ಆಚೆಗಡೆ ಬಂದರೆ ಅಪಾಯಕ್ಕೆ ಸಿಲುಕಿಕೊಂಡು ಅದು ನಾಶವಾಗಿ ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಅದು ಒಳಗಡೆ ಇರೋದಕ್ಕೋಸ್ಕರನೇ ಪ್ರಯತ್ನ ಮಾಡುತ್ತೆ. ಆದರೆ ಊಟಕ್ಕೋಸ್ಕರವಾಗಿ ಅದು ಆಚೆ ಬರಬೇಕಾಗಿರುವಂಥ ಒಂದು ಪರಿಸ್ಥಿತಿ. ಅದಕ್ಕೋಸ್ಕರ ಅದೇನು ಮಾಡುತ್ತೆ? ಆಚೆ ಬಂದು ತನ್ನ ಕೆಲಸ ಏನೋ ಅದು ಮುಗಿಸ್ಕೊಂಡು ಓಡಾಡ್ತಾ ಇರುತ್ತೆ. ಡೈನೋಸರಸ್ ಆಚೆ ಎಲ್ಲ ಓಡಾಡ್ತಾ ಇತ್ತು ಅಂತಂದರೆ ನಾನು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಡೈನೋಸರಸ್ನ ನೋಡ್ಕೊಂಡಿರ್ತೀನ, ಓಡೋಗಿ ಏನು ಬೇಕಾದ ತಗೊಂಡು ಓಡ್ ಬಂದ್ಬಿಡ್ತೀನಿ. ಯಾಕಂದರೆ ಹೆಚ್ಚು ಕಮ್ಮಿ ಆದರೆ ಡೈನೋಸರಸ್ ತುಳಿದಾಕ್ಬಿಡುತ್ತೆ. ಅದೇ ಥರನೇ ಇರುವೆಗಳು ಕೂಡ ಆಚೆ ಬಂದಿದ್ದ ತಕ್ಷಣ ಅದ್ರ ಕೆಲಸ ಏನಂತಂದರೆ ನಾನು ಏನು ಮಾಡಬೇಕು ಅದನ್ನು ಮಾಡಿ ಹಂಗೆ ಸೀದಾ ಗುಡಿಗೆ ಓಡ್ತಾ ಇರಬೇಕು. ಇಲ್ಲ ಅಂತಂದರೆ ಈ ಪ್ರಾಣಿಗಳು ನನ್ನನ್ನು ತುಳಿದಾಕ್ಬಿಟ್ಟು ನನ್ನ ನಾಶ ಮಾಡಿಬಿಡ್ತಾರೆ ಅನ್ನೋವಂಥ ಒಂದು ಪರಿಸ್ಥಿತಿ ಇರುವೆಗಳಿಗೆ. ಆಗ ಇರುವೆಗಳು ಯಾವುದರಲ್ಲಿ ಗಮನವಾಗಿರುತ್ತೆ? ಇರುವೆಗಳು ಯಾವುದರಲ್ಲಿ ಗಮನವಾಗಿರುತ್ತೆ ಅಂತಂದರೆ ಅಪಾಯದಿಂದ ತಪ್ಪಿಸಲ್ಪಟ್ಟು ಅದು ರಕ್ಷಿಸಲ್ಪಡುವ ಹಾಗೆ ಗೂಡಿಗೆ ತಿರುಗಿ ಓಡೋಗ್ಬಿಡೋದಕ್ಕೆ ಅದು ಗಮನವಾಗಿರುತ್ತೆ. ಹಾಗೆ ಇರುವೆಗಳಿಂದ ನಾನು ನೀವು ಏನು ಕಲಿಬೇಕು? ಇರುವೆಗಳಿಂದ ನಾನು ನೀವು ಏನು ಕಲಿಬೇಕಂತಂದರೆ ಅಪಾಯಕ್ಕೆ ತಪ್ಪಿಸಲ್ಪಡೋದಕ್ಕೆ ಗಮನವಾಗಿರೋದನ್ನು ನಾನು ನೀವು ಕಲಿಬೇಕು. ಹಂಗಂದರೆ ಇರುವೆಗಳು ಅಪಾಯಕ್ಕೆ ತಪ್ಪಿಸಲ್ಪಡೋದಕ್ಕೆ ಗಮನವಾಗಿದ್ದು ಆ ಊಟವನ್ನು ತಗೊಂಡು ಬೇಗ ಗುಡಿಗೆ ಹೊರಟಾಗ್ಬಿಡ್ತವೆ. ನಾನು ನೀವು ಅದೇ ರೀತಿಯಾಗಿ ಅಪಾಯಕ್ಕೆ ತಪ್ಪಿಸಲ್ಪಡೋದಕ್ಕೆ ಗಮನವಾಗಿದ್ದು ಅಪಾಯದಿಂದ ತಪ್ಪಿಸಲ್ಪಡುವ ಹಾಗೆ ಹೊರಟು ಹೋಗುವಂಥವர்களಾಗಿ ಇರಬೇಕು. ಹಾಗಾದರೆ ನಾನು ನೀವು ಇವತ್ತು ಯಾವ ಅಪಾಯಕ್ಕೆ ತಪ್ಪಿಸಲ್ಪಡಬೇಕು? ಇರುವೆಗೆ ಹೊರಗಡೆ ಅಪಾಯ ಇದೆ. ಏನು? ಹೊರಗಡೆ ಮನುಷ್ಯರಿದ್ದಾರೆ, ಬೇರೆ ಬೇರೆ ಜಗತ್ತಿದೆ, ಅದರಲ್ಲಿ ಅದಕ್ಕೆ ಅಪಾಯ ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ಅದೇನು ಮಾಡುತ್ತೆ? ಹೊರಗಡೆ ಜಗತ್ತಿನಿಂದ ತನಗೆ ಅಪಾಯ ಆಗಬಾರ್ದು ಅಂತ ಊಟವನ್ನು ತಗೊಂಡು ಬೇಗ ಗುಡುಗು ಹೋಗ್ಬಿಡುತ್ತೆ. ನಾನು ನೀವು ಸಹ ಅಪಾಯದಿಂದ ತಪ್ಪಿಸಲ್ಪಡೋದಕ್ಕೆ ಗಮನವಾಗಿರಬೇಕು. ಅದೇ ಇವತ್ತು ನಾನು ನೀವು ತಪ್ಪಿಸಲ್ಪಡಬೇಕಾಗಿರುವಂಥ ಅಪಾಯ ಯಾವುದು? ಯಾವ ಅಪಾಯದಿಂದ ನಾವು ತಪ್ಪಿಸಲ್ಪಡೋದಕ್ಕೆ ನಾನು ನೀವು ಗಮನವಾಗಿರಬೇಕು? ಯಾವ ಅಪಾಯದಿಂದ ನಾವು ತಪ್ಪಿಸಲ್ಪಡೋದಕ್ಕೆ ಗಮನವಾಗಿರಬೇಕು ಅಂತಂತಂದರೆ ಮೊಟ್ಟ ಮೊದಲಾಗಿ ಪಾಪದ ಅಪಾಯದಿಂದ ತಪ್ಪಿಸಲ್ಪಡೋದಕ್ಕೆ ನಾನು ನೀವು ಗಮನವಾಗಿರಬೇಕು. ಇರುವೆ ಏನು ಮಾಡುತ್ತೆ? ಹೊರಗಡೆ ಊಟಕ್ಕೆ ಅಂತ ಹೋದಾಗ ಅಪಾಯ ಇರುತ್ತೆ ಅಂತ ಹೇಳಿ ಊಟ ಸಿಕ್ಕಿದ ತಕ್ಷಣ ಅದು ತೊಗೊಂಡು ಸೀದಾ ಹೋಗ್ತಾ ಇರುತ್ತೆ, ಆಚೆ ಇದ್ದಷ್ಟು ಅಪಾಯ ಅಂತ. ಅದೇ ರೀತಿಯಾಗಿ ನಾನು ನೀವು ಸಹ ಅಪಾಯಕ್ಕೆ ತಪ್ಪಿಸಲ್ಪಡುವ ಹಾಗೆ ಗಮನವಾಗಿರಬೇಕು. ಆ ಅಪಾಯ ಯಾವುದು ಅಂತಂತಂದರೆ ಪಾಪದ ಅಪಾಯ. ನಾನು ನೀವು ವಾಸ ಮಾಡುವಂಥ ಈ ಲೋಕ ಪಾಪದಿಂದ ತುಂಬಿದೆ. ಇವತ್ತು ನೀವು ಜಗತ್ತಲ್ಲಿ ಯಾವುದೇ ಕಡೆಗೆ ತಿರುಗಿ ನಿಮಗೆ ಪಾಪ ಎಲ್ಲ ಕಡೆಗಳಲ್ಲಿ ಕಾಣಿಸುತ್ತೆ. ಇವತ್ತು ನೀವು ಮೊಬೈಲ್ ತಗೊಳ್ಳಿ, ಏನೋ ಮೊಬೈಲಲ್ಲಿ ಸ್ವಲ್ಪ ಹೊತ್ತು ನೋಡೋಣ ಅಂತ, ಆ ಮೊಬೈಲು ನಿಮ್ಮನ್ನು ಪಾಪಕ್ಕೆ ಪ್ರೇರೇಪಿಸುವಂಥ ಕಾರ್ಯಗಳನ್ನು ತೋರಿಸುತ್ತೆ. ಒಂದು ಸ್ವಲ್ಪ ಟಿ ವಿ ನೋಡೋಣ ಅಂತ ಟಿ ವಿ ಆನ್ ಮಾಡಿ ಆ ಟಿ ವಿ ನಿಮಗೆ ಪಾಪಕ್ಕೆ ಪ್ರೇರೇಪಣೆ ಮಾಡುವಂಥ ಕಾರ್ಯಗಳನ್ನು ತೋರಿಸುತ್ತೆ. ಒಂದು ಸ್ವಲ್ಪ ಹೊತ್ತು ನ್ಯೂಸ್ ಪೇಪರ್ ಓದೋಣ ಅಂತ ನ್ಯೂಸ್ ಪೇಪರ್ ತೊಗೊಂಡು ಓದಿ ಆ ನ್ಯೂಸ್ ಪೇಪರು ನಿಮ್ಮನ್ನು ಪಾಪಕ್ಕೆ ಪ್ರೇರೇಪಿಸುವಂಥ ಕಾರ್ಯಗಳನ್ನು ತೋರಿಸುತ್ತೆ. ಇವತ್ತು ಒಂದು ಸ್ವಲ್ಪ ಹೊತ್ತು ರೋಡಲ್ಲಿ ಹೋಗಿ ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತ ರೋಡಲ್ಲಿ ಹೋಗ್ತಾ ಇರಿ, ರೋಡಲ್ಲಿ ನಿಮ್ಮನ್ನು ಪಾಪಕ್ಕೆ ಪ್ರೇರೇಪಿಸುವಂಥ ಕಾರ್ಯಗಳು ನಿಮ್ಮ ಕಣ್ಣುಗಳಿಗೆ ಕಾಣಿಸುತ್ತೆ. ಇವತ್ತು ನಿಮ್ಮ ಮನೇಲಿರುವಂಥವ್ರು, ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿರುವಂಥವ್ರು, ನೀವು ಕೆಲಸವನ್ನು ಮಾಡುವಂಥ ಜಾಗದಲ್ಲಿ, ನೀವು ಓದುವಂಥ ಸ್ಕೂಲಲ್ಲಿ, ನೀವು ಓದುವಂಥ ಕಾಲೇಜಲ್ಲಿ, ನೀವು ಕೆಲಸ ಮಾಡುವಂಥ ವ್ಯಾಪಾರ ಮಾಡುವಂಥ ಸ್ಥಳಗಳಲ್ಲಿ, ನಿಮ್ಮ ಸ್ನೇಹಿತರುಗಳಲ್ಲಿ, ನಿಮ್ಮ ಬಂಧು ಬಳಗಗಳಲ್ಲಿ ನಿಮ್ಮನ್ನು ಪಾಪಕ್ಕೆ ಪ್ರೇರೇಪಿಸುವಂಥ ಜನಗಳು ಸಿಗುತ್ತಾರೆ. ಒಂದು ಕಾಲ ಇತ್ತು, ಒಂದು 10 ಜನ ಇದ್ದರೆ 9 ಜನ ಒಳ್ಳೆಯವರಾಗಿರ್ತಾಯಿದ್ರು, ಒಬ್ಬನ ಕೆಟ್ಟವನಾಗಿರ್ತಾ ಇದ್ದ. ಈ 9 ಜನ ಸೇರಿಕೊಂಡು ಈ ಒಬ್ಬನ ಬೈಯೋರು, ಅವನು ಸರಿ ಇಲ್ಲ, ಅವನು ಕುಡಿತಾನೆ, ಅವನು ಅದು ಮಾಡ್ತಾನೆ ಇದು ಮಾಡ್ತಾನೆ, ಅವನ ಜೊತೆ ಸೇರಬೇಡ ಅಂತ ಅವನನ್ನು ದೂರ ಇಟ್ಟು ಅವನಿಗೆ ಅವಮಾನ ಆಗೋ ಥರ ಮಾಡೋರು. ಅದು ಇವತ್ತು ಕಾಲ ಹೆಂಗಾಗಿದೆ ಅಂತಂತಂದರೆ ಒಳ್ಳೆಯವರಾಗಿದ್ದರೆ ನಿಮಗೆ ಅವಮಾನ ಮಾಡ್ತಾರೆ. ಇವತ್ತು 10 ಜನ ಇದ್ದಾರೆ ಅಂತಂತಂದರೆ 9 ಜನ ಪಾಪವನ್ನು ಮಾಡೋರಾಗಿರ್ತಾರೆ.
ಒಬ್ಬನು ಒಂದು ವೇಳೆ ಯಾವುದೋ ಪಾಪದಲ್ಲಿ ತನ್ನನ್ನು ತೊಡಗಿಸ್ಕೊಳ್ಳೋದಿಲ್ಲ ಅಂತಂತಂದ್ರೆ ಈ 9 ಜನ ಆ ಒಳ್ಳೆಯವನ ಗೇಲಿ ಮಾಡ್ತಾರೆ. ಏಯ್ ಅವ್ನು ನೋಡೋನು ಹೆಂಗಿದ್ದಾನೆ ಬೆಪ್ಪ, ಅವನಿಗೆ ಬುದ್ಧಿನೇ ಇಲ್ಲ, ಏನು ಜೀವನದಲ್ಲಿ ಹೆಂಗಿರ್ಬೇಕಂತ ಗೊತ್ತೇ ಇಲ್ಲ, ಅವನಿಗೆ ಚೈಲ್ಡು, ಏನು ಮಾಡೋದಿಲ್ಲ ಅಂತಾನೆ, ಏನು ಹೇಳೋದು ಕೇಳೋದಿಲ್ಲ ಅಂತಾನೆ, ಯಾವ ಕಾಲದಲ್ಲಿ ಇದೆಯಾ ನೀನು ಅಂತ ಹೇಳ್ತಾರೆ. ಪಾಪ ಮಾಡಿಲ್ಲ ಅಂತಂದ್ರೆ ಇವತ್ತು ನಿಮ್ಮನ್ನ ಗೇಲಿ ಮಾಡ್ತಾರೆ, ನಿಮ್ಗೆ ಅವಮಾನ ಮಾಡ್ತಾರೆ. ಒಳ್ಳೇದನ್ನ ಮಾಡ್ತೀನಿ ಅಂತಂತಂದ್ರೆ ನಿಮಗೆ ಬೆಲೆ ಇಲ್ಲ. ಒಂದ್ ಕಾಲದಲ್ಲಿ ಒಳ್ಳೇದು ಮಾಡಿದ್ರೆ ಅವನು ಒಳ್ಳೆಯವನಪ್ಪ, ಉತ್ತಮನು, ನಮಗೆ ಅವನ ಜೊತೆ ಸೇರಕ್ಕೆ ಅವಮಾನ ಆಗುತ್ತೆ ಅನ್ನೋರು. ಇವತ್ತು ಒಳ್ಳೆಯವನಾಗಿದ್ರೆ ಅವನು ಬೇರೆ ಅಂತ ಬೈಯುವಂಥವರಾಗಿ ಇವತ್ತು ಈ ಲೋಕ ಇದೆ. ನಿಮ್ಮನ್ನ ಪಾಪಕ್ಕೆ ಪ್ರೇರೇಪಿಸೋದಕ್ಕೆ ಜನಗಳು ಎಲ್ಲಾ ಕಡೆ ಸಿಗ್ತಾರೆ. ನೀವು ಪಾಪವನ್ನು ಮಾಡ್ತಾ ಇದ್ದಾಗ ಒಬ್ಬನು ನಿಮ್ಗೆ ಖರ್ಚು ಮಾಡಲ್ಲ, ನಿಮ್ಮಂತ ಖರ್ಚು ಮಾಡಿಸ್ತಾ ಇರ್ತಾರೆ. ನೀನು ಬಿಟ್ಬಿಟ್ಟೆ ಅಂತಂತಂದ್ರೆ ಬಾರ ನಾನೇ ಖರ್ಚು ಮಾಡ್ತೀನಿ ಅಂತಾರೆ. ನಿಮ್ಮನ್ನ ಪಾಪಕ್ಕೆ ಪ್ರೇರೇಪಿಸಿ ಪಾಪದಲ್ಲಿ ಬೀಳಿಸೋದಕ್ಕೆ ಜನಗಳು ಕಾಯ್ತಾ ಇರ್ತಾರೆ. ಅವಾಗ ಅಂತ ಒಂದು ಲೋಕದಲ್ಲಿ ನಾನು ನೀವು ವಾಸ ಮಾಡ್ತಾ ಇದ್ದೀವಿ. ಇಂಥ ಪಾಪ ತುಂಬಿದಂಥ ಲೋಕದಲ್ಲಿ ನಾನು ನೀವು ವಾಸ ಮಾಡ್ತಾ ಇದ್ದಾಗ ನಾವು ಯಾವುದ್ರ ಕಡೆ ಗಮನವಾಗಿರಬೇಕು? ಆ ಪಾಪದ ಅಪಾಯದಲ್ಲಿ ಸಿಕ್ಕಿಕೊಳ್ಳದ ಹಾಗೆ ನಾನು ನೀವು ಗಮನವಾಗಿರಬೇಕು. ಹಲ್ಲೆಲೂಯ. ಇರುವೆ ಏನು ಮಾಡುತ್ತೆ? ಇರುವೆ ಊಟ ತಗೊಳ್ಬೇಕು, ಬೇರೆ ದಾರಿ ಇಲ್ಲ, ಊಟವನ್ನು ಹುಡುಕೊಂಡು ಆಚೆ ಬರುತ್ತೆ. ಆದರೆ ಆ ಊಟವನ್ನು ಹುಡುಕ್ತಾ ಆ ಊಟವನ್ನು ತಗೊಂಡು ಅಪಾಯಕ್ಕೆ ತಾನು ಸಿಲುಕಿಕೊಳ್ಳದ ಹಾಗೆ ಓಡೋಗ್ಬಿಡುತ್ತೆ. ಅದೇ ಥರ ನಾನು ನೀವು ಈ ಲೋಕದಲ್ಲಿ ಬದುಕ್ತಾ ಇದ್ದೀವಿ. ಈ ಲೋಕ ಪಾಪದಿಂದ ತುಂಬಿದೆ, ಪಾಪದ ಅಪಾಯದಿಂದ ಈ ಲೋಕ ತುಂಬಿದೆ. ಆದರೆ ಇಂಥ ಒಂದು ಲೋಕದಲ್ಲಿ ನಾನು ನೀವು ಬದುಕ್ತಾ ಇರುವಾಗ ಏನು ಮಾಡಬೇಕು? ಆ ಪಾಪದ ಅಪಾಯದಿಂದ ನಾವು ಸಿಕ್ಕಿಕೊಳ್ಳದ ಹಾಗೆ ನಾವು ಓಡಿ ಹೋಗುವಂಥವர்களಾಗಿರಬೇಕು. ಹಲ್ಲೆಲೂಯ. ಅದರೊಂದು ವಿರುವೆ ಊಟ ಸಿಕ್ತು ಅಂತ ಆಚೆನೇ ನಿಂತರೆ ಏನಾಗುತ್ತೆ? ಅದನ್ನ ಯಾರಾದ್ರೂ ಗುಡಿಸ್ಬಿಡ್ತಾರೆ, ಇಲ್ಲ ತುಳಿದು ಬಿಡ್ತಾರೆ, ಇಲ್ಲ ನೀರು ಇದ್ದು ಅದನ್ನು ಕಳಿಸ್ಬಿಡ್ತಾರೆ. ಅದೇ ಥರನೇ ನಾನು ನೀವು ಓಡಿ ಹೋಗ್ದಿರಾ ಹೊರಗಡೆಯಲ್ಲೇ ನಿಂತರೆ, ಪಾಪದಲ್ಲಿ ನಿಂತರೆ ಆ ಪಾಪ ನಮ್ಮನ್ನು ನಾಶ ಮಾಡಿಬಿಡುತ್ತೆ, ಆ ಪಾಪ ನಮ್ಮನ್ನು ಅಳಿದಾಕ್ಬಿಡುತ್ತೆ, ಆ ಪಾಪ ನಮ್ಮನ್ನು ತೆಗೆದಾಕ್ಬಿಡುತ್ತೆ. ಅದರಿಂದ ನಾವು ಗಮನವಾಗಿರಬೇಕು. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಕೊರಿಂಥಿಯರಿಗೆ ಬರೆದಂಥ 1ನೇ ಪತ್ರಿಕೆ 6ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಈ ವಾಕ್ಯ ಹೇಳೋ ಮಾತೇನಂತಂದ್ರೆ ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಜಾರತ್ವ ಅಂದ್ರೆ ಏನು? ವ್ಯಭಿಚಾರ. ವ್ಯಭಿಚಾರವನ್ನ ಮಾಡದೆ ಅದರಿಂದ ಓಡಿ ಹೋಗಿರಿ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಅದು ಮಾತ್ರ ಅಲ್ದಿರ ತಿಮೋಥನಿಗೆ ಬರೆದಂಥ 2ನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನೀನು ಯವ್ವನದ ಇಚ್ಛೆಗಳಿಗೆ ದೂರವಾಗಿರು. ಇಲ್ಲಿ ವಾಕ್ಯ ಹೇಳೋ ಮಾತೇನು? ನೀನು ಯವ್ವನದ ಇಚ್ಛೆಗಳಿಗೆ ದೂರವಾಗಿರು. ತಿಮೋತಿ ಯವ್ವನಸ್ಥ. ಪೌಲ್ ತಿಮೋತಿಗೆ ಬರುತ್ತಾ, ತಿಮೋತಿಯೇನೇ ನೀನು ಯವ್ವನಸ್ಥ, ಯವ್ವನ ಪ್ರಾಯದಲ್ಲಿ ತರತರವಾದ ಇಚ್ಛೆಗಳಿಂದ ನನ್ನ ಆಕರ್ಷಿಸುತ್ತೆ, ಆದರೆ ಅಂಥ ಇಚ್ಛೆಗಳಿಗೆ ದೂರವಾಗಿರು. ಇನ್ನು ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಕೀರ್ತನೆಗಳ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದ ಈ ರೀತಿಯಾಗಿದೆ: ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ವಾಕ್ಯ ಏನು ಹೇಳುತ್ತೆ? ನಾವು ಯಾವ ಥರ ಇರಬೇಕು? ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಆಗ ನಾನು ನೀವು ದುಷ್ಟರ ಆಲೋಚನೆಯಂತೆ ನಡೆಯಬಾರದು, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಬಾರದು, ಧರ್ಮ ನಿಂದಕರೊಡನೆ ಕೂತುಕೊಳ್ಳಬಾರದು, ಅವರೊಡನೆ ಸಹವಾಸವನ್ನ ಮಾಡಬಾರದು. ನೀವು ಯಾರ ಜೊತೆ ನಡೀತಾ ಇದ್ದೀರಾ ಯೋಚನೆ ಮಾಡಿ. ಯಾರ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ಯೋಚನೆ ಮಾಡಿ. ಯಾರ ಜೊತೆ ಕುಳಿತುಕೊಳ್ತಾ ಇದ್ದೀರಾ ಯೋಚನೆ ಮಾಡಿ. ದೇವ್ರ ವಾಕ್ಯ ಹೇಳೋದು ದುಷ್ಟರು, ಪಾಪಾತ್ಮರು, ಧರ್ಮ ನಿಂದಕರು ಇವರೊಡನೆ ಸಹವಾಸವನ್ನ ಮಾಡಬೇಡ, ಅವರಿಂದ ದೂರವಾಗಿರು. ಇನ್ನು ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ ವಾಕ್ಯಗಳು 14ರಿಂದ 19ರವರೆಗೆ ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ: ದುಷ್ಟರ ಮಾರ್ಗದಲ್ಲಿ ಸೇರದಿರು, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ, ಅದಕ್ಕೆ ದೂರವಾಗಿರು, ಅದರಲ್ಲಿ ನಡೆಯದೆ ಓರೆಯಾಗು, ಮುಂದೆ ಮುಂದೆ ನಡೆ, ಕೇಡು ಮಾಡದಿದ್ದರೆ ಅವರಿಗೆ ನಿದ್ರೆ ಹತ್ತದು, ಯಾರನ್ನಾದರೂ ಎಡವಿ ಬೀಳಿಸದಿದ್ದರೆ ಅವರ ನಿದ್ರೆಗೆ ಭಂಗವಾಗುವುದು. ದುಷ್ಟತನವೇ ಅವರ ಅನ್ನ, ಬಲಾತ್ಕಾರವೇ ಅವರ ದ್ರಾಕ್ಷಾರಸ ಪಾನ. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ, ದುಷ್ಟರ ಮಾರ್ಗವೋ ಕತ್ತಲಿನಂತಿದೆ, ತಾವು ಯಾವುದಕ್ಕೆ ಎಡವಿ ಬಿದ್ದೇವೆಂದು ಅವರಿಗೆ ಗೊತ್ತಾಗದು. ಇಲ್ಲಿ ದೇವರ ವಾಕ್ಯ ನಮಗೆ ಹೇಳೋ ಮಾತೇನಂತಂದ್ರೆ ದುಷ್ಟರ ಮಾರ್ಗದಲ್ಲಿ ಸೇರಬೇಡ, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ, ಅದಕ್ಕೆ ದೂರವಾಗಿರು, ಅವರಿಂದ ದೂರ ಇರು, ಅದರಲ್ಲಿ ನಡೆಯದೆ ಓರೆಯಾಗು, ಅವ್ರ ದಾರಿಯಲ್ಲಿ ನಡೆಯದೆ ಸೈಡಿಗೆ ಬಾ, ಪಕ್ಕಕ್ಕೆ ಬಾ,
ಮುಂದೆ ಮುಂದೆ ನಡೆ, ಅವ್ರ ಜೊತೆ ಸೇರಬೇಡ, ಮುಂದೆ ಮುಂದೆ ಹೋಗ್ಬಿಡು. ಕೇಡು ಮಾಡದಿದ್ದರೆ ಅವರಿಗೆ ನಿದ್ರೆ ಹತ್ತದು. ಇಂಥವ್ರ ಜೀವಿತ ಹೆಂಗೆ? ಬೇರೆಯವ್ರಿಗೆ ಕೇಡು ಮಾಡಿಲ್ಲ ಅಂದರೆ ಅವ್ರಿಗೆ ನಿದ್ರೆನೇ ಬರಲ್ಲ. ಯಾರನ್ನಾದರೂ ಎಡವಿ ಬೀಳಿಸದಿದ್ದರೆ ಅವ್ರ ನಿದ್ರೆಗೆ ಭಂಗವಾಗುವುದು. ಯಾರನ್ನಾದರೂ ಹಾಳು ಮಾಡಿಲ್ಲ ಅಂತಂತಂದರೆ ಅವ್ರಿಗೆ ನಿದ್ರೆ ಬರೋದಿಲ್ಲ. ದುಷ್ಟತನವೇ ಅವರ ಅನ್ನ. ಅವ್ರು ತಿನ್ನೋ ಅನ್ನ ಯಾವುದು? ದುಷ್ಟತನ, ಕೆಡುಕು, ಅನ್ಯಾಯ, ಮೋಸ, ಕೆಟ್ಟದ್ದು, ಅದೇ ಅವ್ರಿಗೆ ಅನ್ನ. ಬಲಾತ್ಕಾರವೇ ಅವರ ದ್ರಾಕ್ಷಾರಸ ಪಾನ. ಬಲಾತ್ಕಾರ, ಇನ್ನೊಬ್ಬರನ್ನ ಬಾರಿಸೋದು, ತೊಂದರೆ ಪಡೋದು, ಇನ್ನೊಬ್ಬರಿಗೆ ಸಮಸ್ಯೆ ಕೊಡೋದು, ಇದೇ ಅವ್ರಿಗೆ ದ್ರಾಕ್ಷಾರಸ ಪಾನ. ಅವ್ರು ಕುಡಿಯೋದು ಅದನ್ನೇ. ಆದರೆ ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಕಿನಂತಿದೆ. ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕೆ ಶುರು ಮಾಡ್ತಾನೆ. ಅವನು ಹುಟ್ಟುತ್ತಾ ಬಂದು ಮೇಲ್ ಬಂದ ಹಾಗೆಲ್ಲ ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ. ಬೆಳಕು ಜಾಸ್ತಿ ಆಗ್ತಾ ಹೋಗುತ್ತೆ. ನೀತಿವಂತರ ಮಾರ್ಗ ಬೆಳಕಿನ ರೀತಿಯಲ್ಲಿ ಬೆಳಕಾಗುತ್ತಾ ಹೋಗುತ್ತಾರೆ. ನೀತಿವಂತರ ಜೀವಿತ ಬೆಳಕಾಗುತ್ತಾ ಹೋಗುತ್ತೆ. ಆದರೆ ದುಷ್ಟರ ಜೀವಿತ ಯಾವ ಥರ ಇರುತ್ತೆ ಅಂತಂದರೆ, ದುಷ್ಟರ ಮಾರ್ಗವು ಕತ್ತಲಿನಂತಿದೆ. ಅವ್ರು ಕತ್ತಲಲ್ಲಿ ವಾಸ ಮಾಡುವಂಥ ಜನಗಳು. ತಾವು ಯಾವುದಕ್ಕೆ ಎಡವಿ ಬಿದ್ದೇವೆಂದು ಅವರಿಗೆ ಗೊತ್ತಾಗೋದು. ಈಗ ದಾರಿಯಲ್ಲಿ ಹೋಗ್ತಾ ಇರುವಾಗ ಒಂದು ವೇಳೆ ಕಲ್ಲನ್ನು ಏನನ್ನೋ ಎಡವು ಬಿಟ್ರೆ ಬೆಳಕಿದ್ರೆ ನಮಗೆ ಕಾಣಿಸುತ್ತೆ ನಾವು ಯಾವುದಕ್ಕೆ ಎಡಬಿದ್ವಿ ಅಂತ. ಆದರೆ ಕತ್ತಲಲ್ಲಿ ಹೋಗುವಾಗ ಎಡವಿ ಬಿದ್ದರೆ ಆಮೇಲೆ ಯಾವುದಕ್ಕೆ ನಾವು ಎಡಬಿದ್ವಿ ಅಂತ ಕಾಣಿಸಲ್ಲ. ಅದೇ ರೀತಿಯಾಗಿ ಅವ್ರ ಜೀವಿತ. ಎಚ್ಚರಿಕೆಯಾಗಿರು ಅಂತ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸೋದನ್ನು ನಾವು ಕಾಣ್ತೇವೆ. ಇನ್ನು ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ ವಾಕ್ಯಗಳು 10ರಿಂದ ನಾವು ಓದಿ ನೋಡೋಣ. ಮಗನೇ, ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ನೀನು ಒಪ್ಪಲೇ ಬೇಡ. ಅವರು ನಮ್ಮೊಂದಿಗೆ ಬಾ, ರಕ್ತಕ್ಕಾಗಿ ಹೊಂಚು ಹಾಕೋಣ. ನಿರಪರಾಧಿಯನ್ನು ಕಾರಣವಿಲ್ಲದೆಯೇ ಹಿಡಿಯುವುದಕ್ಕೆ ಕಾದಿರೋಣ. ಪಾತಾಳವು ತನ್ನೊಳಗೆ ಇಳಿಯುವವರನ್ನು ಸಂಪೂರ್ಣವಾಗಿ ನುಂಗುವಂತೆ ನಾವು ಇವರನ್ನು ಜೀವದೊಡನೆ ನುಂಗಿಬಿಡುವ. ಸಕಲ ವಿಧವಾದ ಅಮೂಲ್ಯ ಸಂಪತ್ತನ್ನು ಕಂಡುಹಿಡಿದು ಕೊಳ್ಳೆ ಮಾಡಿ ನಮ್ಮ ಮನೆಗಳಲ್ಲಿ ತುಂಬುವೆವು. ನಮ್ಮ ಸಂಗಡ ಪಾಲುಗಾರನಾಗು. ನಮ್ಮೆಲ್ಲರಿಗೂ ಹುದುವಾದ ಒಂದೇ ಹಮ್ಮಿಣಿ ಇರುವುದು ಎಂದು ಹೇಳಿದರೆ, ಮಗನೇ, ಅವರೊಡನೆ ದಾರಿಯಲ್ಲಿ ನಡೆಯಬಾರದು. ಅವರ ಮಾರ್ಗದಲ್ಲಿ ನೀನು ಹೆಜ್ಜೆ ಇಡಬೇಡ. ಅವರ ಕಾಲುಗಳು ಕೇಡನ್ನು ಹಿಂಬಾಲಿಸಿ ಓಡುವವು. ಅವರು ರಕ್ತವನ್ನು ಸುರಿಸಲು ಆತುರ ಪಡುವರು. ಪಕ್ಷಿಗಳ ಕಣ್ಣೆದುರಿಗೆ ಬಲೆಯನ್ನು ಒಡ್ಡುವುದು ವ್ಯರ್ಥ. ಇವರಾದರೂ ಸ್ವರಕ್ತವನ್ನು ಸುರಿಸಿಕೊಳ್ಳುವುದಕ್ಕೆ ಹೊಂಚು ಹಾಕುತ್ತಾರೆ, ಸ್ವಜೀವವನ್ನು ತೆಗೆದುಕೊಳ್ಳುವುದಕ್ಕೆ ಕಾದಿರುತ್ತಾರೆ. ಸೂರೆ ಮಾಡುವವರೆಲ್ಲರ ದಾರಿಯು ಹೀಗೆಯೇ ಸರಿ. ಕೊಳ್ಳೆಯು ಕೊಳ್ಳೆಗಾರರ ಜೀವವನ್ನೇ ಕೊಳ್ಳೆ ಮಾಡುವುದು. ಇಲ್ಲಿ ವಾಕ್ಯ ನಮಗೆ ಹೇಳೋ ಮಾತೇನಂತಂದರೆ, ಮಗನೇ, ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ನೀನು ಒಪ್ಪಲೇಬೇಡ. ಕೆಟ್ಟವ್ರನ್ನ ಏನು ಮಾಡ್ತಾರೆ? ನನಗೆ ದುಷ್ಪ್ರೇರಣೆ ಕೊಡ್ತಾರೆ. ಕೆಟ್ಟದ್ದು ಮಾಡೋಣ ಬಾ, ಪಾಪವನ್ನು ಮಾಡೋಣ ಬಾ ಅಂತ. ಅವರ ಪ್ರೇರೇಪಣೆಗೆ ನೀನು ಒಪ್ಪಲೇ ಬೇಡ. ಅವರು ನಮ್ಮೊಂದಿಗೆ ಬಾ, ರಕ್ತಕ್ಕಾಗಿ ಹೊಂಚು ಹಾಕೋಣ. ಅವ್ರು ಹೇಳೋ ಮಾತು, ನಮ್ಮ ಜೊತೆ ಬಾ, ಇನ್ನೊಬ್ಬನ ಹೊಡೆಯೋಣ, ಗಾಯಪಡಿಸೋಣ, ರಕ್ತ ಸುರಿಸೋಣ. ನಿರಪರಾಧಿಯನ್ನು ಕಾರಣವಿಲ್ಲದೆಯೇ ಹಿಡಿಯುವುದಕ್ಕೆ ಕಾದಿರೋಣ. ನಿರಪರಾಧಿ ಅವನನ್ನು ಹಿಡ್ಕೊಂಡು ತೊಂದರೆ ಪಡಿಸೋದಕ್ಕೆ ಯಾವ ಕಾರಣ ಇಲ್ಲ, ಆದರೂ ಅವನು ಹಿಡ್ಕೊಂಡು ಚೆನ್ನಾಗಿ ಬಾಧೆ ಪಡಿಸೋಣ. ಪಾತಾಳವು ತನ್ನೊಳಗೆ ಇಳಿಯುವವರನ್ನು ಸಂಪೂರ್ಣವಾಗಿ ನುಂಗುವಂತೆ ನಾವು ಇವರನ್ನು ಜೀವದೊಡನೆ ನುಂಗಿಬಿಡುವ. ಪಾತಾಳ ತನ್ನೊಳಗೆ ಬರೋರನ್ನ ಯಾವ ಥರ ನುಂಗಿಬಿಡುತ್ತೆ ಸಂಪೂರ್ಣವಾಗಿ, ಆ ಥರನೇ ನಾವು ಬೇರೆಯವ್ರನ್ನ ನುಂಗಿಬಿಡೋಣ. ನುಂಗಿ ಅದರಿಂದ ಏನು ಮಾಡೋಣ? ಸಕಲ ವಿಧವಾದ ಅಮೂಲ್ಯ ಸಂಪತ್ತನ್ನು ಕಂಡುಹಿಡಿದು ಕೊಳ್ಳೆ ಮಾಡಿ ನಮ್ಮ ಮನೆಗಳಲ್ಲಿ ತುಂಬುವೆವು. ಈ ಥರ ಬೇರೆಯವ್ರನ್ನ ಹಾಳು ಮಾಡಿ, ಬೇರೆಯವ್ರನ್ನ ನಾಶ ಮಾಡಿ, ಬೇರೆಯವ್ರಿಗೆ ಇರೋದೆಲ್ಲ ಕಿತ್ಕೊಂಡು ಸಕಲ ವಿಧವಾದ ಅಮೂಲ್ಯ ಸಂಪತ್ತನ್ನು ಕೊಳ್ಳೆ ಮಾಡಿ ನಮ್ಮ ಮನೆಗಳಲ್ಲಿ ನಾವು ತುಂಬುವೆವು. ಇನ್ನೊಬ್ಬರನ್ನ ಹಾಳು ಮಾಡಿ ಚೆನ್ನಾಗಿ ಸಂಪಾದನೆ ಮಾಡ್ತೇವೆ. ನೀನು ನನ್ನ ಜೊತೆ ಸೇರ್ಕೋ, ನಮ್ಮ ಸಂಗಡ ಪಾಲುಗಾರನಾಗು. ನಮ್ಮೆಲ್ಲರಿಗೂ ಹುದುವಾದ ಒಂದೇ ಹಮ್ಮಿಣಿ ಇರುವುದು ಎಂದು ಹೇಳಿದರೆ, ಈ ಥರ ಮಾಡೋಣ ಬಾ, ಬೇಜಾನ್ ಸಂಪಾದನೆ ಮಾಡೋಣ, ನಾವೆಲ್ಲ ಪಾಲು ಮಾಡ್ಕೊಳ್ಳೋಣ ಅಂತ ಅಂದರೆ, ಮಗನೇ, ಅವರೊಡನೆ ದಾರಿಯಲ್ಲಿ ನಡೆಯಬಾರದು. ಅವರ ಮಾರ್ಗದಲ್ಲಿ ನೀನು ಹೆಜ್ಜೆ ಇಡಬೇಡ. ಆ ರೀತಿಯಾಗಿ ಹೇಳೋಂಥವ್ರ ಜೊತೆ ಸೇರಬೇಡ, ಅವ್ರ ಜೊತೆ ಹೆಜ್ಜೆ ಹಾಕಬೇಡ. ಅವರ ಕಾಲುಗಳು ಕೇಡನ್ನು ಹಿಂಬಾಲಿಸಿ ಓಡುತ್ತವೆ. ಅವರು ರಕ್ತವನ್ನು ಸುರಿಸಲು ಆತುರದಿಂದ ಇದ್ದಾರೆ. ಆದರೆ ಅದರಿಂದ ಏನಾಗುತ್ತೆ? ಕಡೆಗೆ ಅವರ ರಕ್ತವೇ ಸುರಿಸಲ್ಪಡುತ್ತೆ. ಇನ್ನೊಬ್ಬರ ರಕ್ತವನ್ನು ಸುರಿಸೋದಕ್ಕೆ ಕಾಯ್ತಾ ಇದ್ದಾರೆ. ನಾಳೆ ಇವರ ರಕ್ತವೇ ಸುರಿಸಲ್ಪಡುತ್ತೆ. ಸ್ವಜೀವವನ್ನು ತೆಗೆದುಕೊಳ್ಳೋದಕ್ಕೆ ಕಾದಿದ್ದಾರೆ. ಇನ್ನೊಬ್ಬರ ನಾಶನವನ್ನು, ಇನ್ನೊಬ್ಬರ ಮರಣವನ್ನು ಎದುರು ನೋಡ್ತಾರಂತ ಇವರು ನಾಳೆ ಇವರೇ ಅದರ ಸಿಕ್ಕಿಬಿದ್ದು ಸಾಯ್ತಾರೆ. ಸೂರೆ ಮಾಡುವಂಥವರೆಲ್ಲರ ದಾರಿ ಹೀಗೇನೆ. ಕೊಳ್ಳೆಯು ಕೊಳ್ಳೆಗಾರರ ಜೀವವನ್ನೇ ಕೊಳ್ಳೆ ಮಾಡುವುದು. ಈ ಥರ ಇವತ್ತು ಬೇರೆಯವ್ರನ್ನ ಹೊಡೆದು ಬಡ್ದು ಕಿತ್ಕೊಂಡು
ಅವರ ಹಣವನ್ನು ದೋಚಿಕೊಂಡು ಬದುಕ್ಬೋದು. ಆದರೆ ಆ ಕೊಳ್ಳೆ ನಾಳೆ ಇವ್ರ ಜೀವವನ್ನೇ ಕೊಳ್ಳೆ ಮಾಡುತ್ತೆ. ಅಂಥವ್ರ ಜೊತೆ ಸೇರಬೇಡ, ಕೆಟ್ಟವ್ರ ಜೊತೆ ಸೇರಬೇಡ, ಅಕ್ರಮವಾಗಿ ಸಂಪಾದನೆ ಮಾಡೋರ ಜೊತೆ ಸೇರಬೇಡ ಅಂದರೆ ದೇವ್ರ ವಾಕ್ಯ ನಮಗೆ ಹೇಳೋದನ್ನ ನಾವು ಕಾಣ್ತೀವಿ. ಆಗ ದೇವ್ರ ವಾಕ್ಯ ನಮಗೆ ಹೇಳೋ ಮಾತೆಲ್ಲ ಏನಂತಂದ್ರೆ, ಪಾಪವನ್ನು ಮಾಡುವವರು ಎಲ್ಲ ಕಡೆ ಇದ್ದಾರೆ, ದುಷ್ಟತನವನ್ನು ನಡೆಸುವಂಥವ್ರು ಎಲ್ಲ ಕಡೆ ಇದ್ದಾರೆ, ಅಸಹ್ಯವಾದ ಕಾರ್ಯಗಳನ್ನು ಮಾಡುವಂಥವ್ರು ಎಲ್ಲ ಕಡೆ ಇದ್ದಾರೆ. ಆದರೆ ನೀನೇನು ಮಾಡು, ಅಂಥವ್ರ ಜೊತೆಯಲ್ಲಿ ಸೇರಬೇಡ. ಅವ್ರ ಕತ್ತಲಲ್ಲಿ ವಾಸ ಮಾಡ್ತಾ ಇದ್ದಾರೆ, ಕೇಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅಕ್ರಮವಾಗಿ ಬದುಕ್ತಾ ಇದ್ದಾರೆ, ಅವ್ರ ಜೊತೆ ಪಾಲನ ಹೊಂದಬೇಡ, ಅವರಿಂದ ದೂರವಾಗಿರು ಅಂತ ದೇವ್ರ ವಾಕ್ಯ ನಮಗೆ ಹೇಳೋದನ್ನ ನಾವು ಕಾಣ್ತೇವೆ. ಆಗ ಒಂದು ಇರುವೆ ಏನು ಮಾಡುತ್ತೆ ಅಂತಂದ್ರೆ, ಅದು ಅಪಾಯಕ್ಕೆ ತಪ್ಪುವ ಹಾಗೆ ಊಟವನ್ನು ತಗೊಂಡು ಗೂಡಿಗೆ ಹೊರಟು ಹೋಗುತ್ತೆ. ಅದೇ ರೀತಿಯಾಗಿ ನಾನು ನೀವು ಪಾಪದ ಅಪಾಯಕ್ಕೆ ತಪ್ಪುವ ಹಾಗೆ ಓಡಿ ಹೋಗಬೇಕಾದದ್ದು ನಮಗೆ ಬಹಳ ಮುಖ್ಯ. ಹಲ್ಲೆಲೂಯಾ. ಆಗ ಇರುವೆ ಹೊರಗಡೆಯಲ್ಲಿ ಸುತ್ತಿ ತಿರುಗಾಡುವಂಥದ್ದು ಅದಕ್ಕೆ ಅಪಾಯ. ನಾನು ನೀವು ಪಾಪದಲ್ಲಿ ಸುತ್ತಿ ತಿರುಗಾಡುವುದು ನಮಗೆ ಅಪಾಯ. ಇರುವೆ ಹೊರಗಡೆಯಲ್ಲಿ ಸುತ್ತಿ ತಿರುಗಾಡ್ತಾ ಇದ್ರೆ ಯಾವಾಗ ಅದರ ಮೇಲೆ ಕೇಡು ಬರುತ್ತೆ ಹೇಳೋದಕ್ಕಾಗಲ್ಲ. ನಾನು ನೀವು ಪಾಪದಲ್ಲಿ ಸುತ್ತಿ ತಿರುಗಾಡ್ತಾ ಇದ್ರೆ ಯಾವತ್ತು ನಮ್ಮ ಮೇಲೆ ಕೇಡು ಬರುತ್ತೆ ಹೇಳೋದಕ್ಕೆ ಆಗಲ್ಲ. ಯಾವ ಸಮಯದಲ್ಲಿ ಬೇಕಾದರೂ ನಾಶನ ಅನ್ನೋದು ನಮಗೆ ಬಂದು ಬಿಡಬಹುದು. ಅದರಿಂದ ನಾವೇನು ಮಾಡ್ಬೇಕಂತಂದ್ರೆ ಗೂಡನ್ನು ಸೇರಿಕೊಳ್ಳುವಂಥವர்களಾಗಿ ಇರಬೇಕು. ದೇವರ ವಾಕ್ಯದಲ್ಲಿ ನೋಹನ ಕಾಲದಲ್ಲಿ ಜನಗಳು ಅತ್ಯಂತ ಪಾಪದಲ್ಲಿ ಬದುಕ್ತಾ ಇದ್ರು. ದೇವರು ಭೂಲೋಕನ ನಾಶ ಮಾಡೋದಕ್ಕೆ ತೀರ್ಮಾನ ಮಾಡಿದ್ರು. ನೋಹನಿಗೆ ಒಂದು ನಾವೇ ಕಟ್ಟೋದಕ್ಕೆ ಹೇಳ್ತಾರೆ. ನೋಹ ನಾವೇ ಕೂಡ ಕಟ್ಟಿ ಆ ಜನಗಳಿಗೆಲ್ಲ ಹೇಳ್ತಾನೆ, ಪ್ರಳಯ ಬರುತ್ತೆ, ಎಲ್ಲ ನಾಶವಾಗಿ ಹೋಗುತ್ತೆ, ಮನ್ನಿಪ ಎಲ್ಲರೂ ಈ ದೋಣಿಯಲ್ಲಿ ಸೇರ್ಕೊಳ್ಳಿ, ನಿಮಗೆ ರಕ್ಷಣೆ ಆಗುತ್ತೆ ಅಂತ ಹೇಳಿದ್ರೆ ಆ ಜನಗಳು ಅವನು ಹೇಳೋದನ್ನು ಕೇಳಲಿಲ್ಲ. ಅವನನ್ನು ತಿರಸ್ಕಾರ ಮಾಡಿದ್ರು, ಅವನನ್ನು ಅಪಹಾಸ್ಯ ಮಾಡಿದ್ರು. ಕೊನೆಗೇನಾಯಿತು? ಕೊನೆಗೆ ಪ್ರಳಯ ಬರುತ್ತೆ, ಅವರೆಲ್ಲರೂ ನಾಶವಾಗಿ ಹೋಗೋದನ್ನು ನಾವು ಕಾಣ್ತೀವಿ. ಆಗ ಆ ಜನಗಳು ನಾವೆಯಲ್ಲಿ ಸೇರಿಕೊಳ್ಳದೆ ಪಾಪದಲ್ಲಿ ಸುತ್ತಿ ತಿರುಗಾಡ್ತಾ ಇದ್ರು. ಪಾಪದಲ್ಲಿ ಸುತ್ತಿ ತಿರುಗಾಡ್ತಾ ಇದ್ರಿಂದ ಅವ್ರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಒಂದು ದಿವಸ ಪ್ರಳಯ ಬಂದು ಅವರೆಲ್ಲ ನಾಶವಾಗಿ ಹೋದರು. ಅದೇ ರೀತಿಯಾಗಿ ಪಾಪದಲ್ಲಿ ಸುತ್ತಿ ತಿರುಗಾಡುವಂಥ ಜನಗಳಿಗೆ ಯಾವತ್ತು ನಾಶನ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಆ ನಾಶನ ಬರೋದಕ್ಕಿಂತ ಮುಂಚೆ ಅವ್ರು ನಾವೆಲ್ಲಿ ಸೇರಿಕೊಳ್ಳುವಂಥದ್ದು ಒಳ್ಳೆಯದು. ಲೋಟನ ಕಾಲದಲ್ಲಿ ಸೋದೋಮ್ ಗೋಮರ ಪಟ್ಟಣದವರೆಲ್ಲ ಅತ್ಯಂತ ಕೆಟ್ಟ ಪಾಪದಲ್ಲಿ ಬದುಕ್ತಾ ಇದ್ರು. ಲೋಟ ಅಲ್ಲಿ ವಾಸ ಮಾಡೋದಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ತಾನು ವಾಸ ಮಾಡ್ತಾ ಇದ್ದು ತಾನವರಿಗೆ ಅವ್ರ ಮಧ್ಯದಲ್ಲಿ ನೀತಿವಂತನಾಗಿ ಜೀವಿಸುತ್ತಾ ಒಂದು ಉದಾಹರಣೆ ಆಗಿ ಬದುಕ್ತಾನೆ. ಯಾವ ರೀತಿಯಾಗಿ ನಾವು ಜೀವಿಸ್ಬೇಕು ಅನ್ನೋದಕ್ಕೆ ಒಂದು ಗುರುತಾಗಿ ಲೋಟ ಅವ್ರ ಮಧ್ಯದಲ್ಲಿ ಬದುಕ್ತಾನೆ. ಆದರೆ ಆ ಜನಗಳು ಆ ಲೋಟನನ್ನು ನೋಡಿ ಕಲಿಯಲಿಲ್ಲ. ಆ ಲೋಟನನ್ನು ನೋಡಿ ಅವನ ಹಾಗೆ ತಮ್ಮನ್ನ ಬದಲಾಯಿಸಿಕೊಳ್ಳಲಿಲ್ಲ. ತಮ್ಮ ಪಾಪದಲ್ಲೇ ಮುಂದುವರೆದ್ರು. ಕೊನೆಗೊಂದಿನ ಏನಾಯಿತು? ದೇವರು ತನ್ನ ದೂತನನ್ನು ಕಳುಹಿಸಿ ಆ ಲೋಟನನ್ನು ಆಚೆ ತಂದು ಸೋದೋಮ್ ಗೋಮರ ಪಟ್ಟಣವನ್ನು ಬೆಂಕಿಯಿಂದ ಸುಟ್ಟು ನಾಶ ಮಾಡಿಬಿಟ್ರು. ಆಗ ನಾವು ಹೊರಗಡೆಯಲ್ಲೇ ಸುತ್ತಿ ತಿರುಗಾಡ್ತಾ ಇದ್ರೆ ಯಾವತ್ತು ಕೇಳು ನಮಗೆ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಇರುವೆ ಹೊರಗಡೆಯಲ್ಲೇ ಸುತ್ತಿ ತಿರುಗಾಡ್ತಾ ಇದ್ರೆ ಯಾವ ಸಮಯ ಬೇಕಾದರೂ ಅದಕ್ಕೆ ಕೇಳು ಎದುರಾಗಬಹುದು, ನಾಶನ ಉಂಟಾಗಬಹುದು. ಆದರೆ ಅದಕ್ಕೆ ತಪ್ಪಿಸಲ್ಪಡುವ ಹಾಗೆ ಇರುವೆ ಏನು ಮಾಡುತ್ತೆ? ಮೊದಲು ನನ್ನ ಕೆಲಸ ಏನು, ನನ್ನ ಗೂಡು ಹೊರಟು ಹೋಗ್ಬಿಡ್ಬೇಕು. ಎಷ್ಟು ನಾನು ಆಚೆಗಡೆ ಇರ್ತೀನೋ ಅಷ್ಟು ನನಗೆ ಅಪಾಯ. ನನ್ನ ಕೆಲಸ ಮುಗಿಸ್ಕೊಂಡು ನಾನು ಮೊದಲು ಗೂಡಿಗೆ ಓಡಿ ಹೋಗ್ಬೇಕಂತ ಅದು ಗೂಡಿಗೆ ಹೋಗೋದ್ರ ಕಡೆ ಗಮನವಾಗಿರುತ್ತೆ. ಇರುವೆ ಗೂಡಲ್ಲಿ ಇರೋದು ತನಗೆ ಕ್ಷೇಮ. ಅದೇ ರೀತಿಯಾಗಿ ನಾನು ನೀವು ಹೊರಗಡೆಯಲ್ಲಿ ಪಾಪದಲ್ಲಿ ಸುತ್ತಿ ತಿರುಗಾಡುವಂಥದ್ದು ನಮಗೆ ತುಂಬ ದೊಡ್ಡ ಅಪಾಯ. ಆದರೆ ನಾವೇನು ಮಾಡಬೇಕು? ಆ ಪಾಪದ ಅಪಾಯದಲ್ಲಿ ಸಿಲುಕಿಕೊಳ್ಳದ ಹಾಗೆ ಬೇಗನೆ ಗೂಡಿಗೆ ಬಂದು ಬಿಡುವಂಥವர்களಾಗಿ ಇರಬೇಕು. ಹಲ್ಲೆಲೂಯಾ. ಇರುವೆಗೆ ಒಂದು ಗೂಡಿದೆ, ಆದರೆ ನನಗೆ ನಿಮಗೆ ಬರೋದಕ್ಕೇನಿದೆ? ನನಗೆ ನಿಮಗೆ ಯೇಸು ಕ್ರಿಸ್ತನಿದ್ದಾರೆ. ಹಲ್ಲೆಲೂಯಾ. ಒಂದು ಇರುವೆ ಗೂಡಲ್ಲಿದ್ದರೆ ಅದಕ್ಕೆ ಕ್ಷೇಮ. ನಾನು ನೀವು ಯೇಸು ಕ್ರಿಸ್ತನಲ್ಲಿದ್ದರೆ ನಮಗೆ ಕ್ಷೇಮ. ಹಲ್ಲೆಲೂಯಾ. ಇರುವೆ ಗೂಡಲ್ಲಿ ಇಲ್ಲದಿರ ಆಚೆ ತಿರುಗಾಡ್ತಾ ಇದ್ರೆ ಅಪಾಯದಿಂದ ನಾಶವಾಗಿ ಹೋಗಬಹುದು. ನಾನು ನೀವು ಯೇಸು ಕ್ರಿಸ್ತನಲ್ಲಿ ಇಲ್ಲದಿರ ಹೊರಗಡೆ ಪಾಪದಲ್ಲಿ ಸುತ್ತಿ ತಿರುಗಾಡ್ತಾ ಇದ್ರೆ ಯಾವಾಗ ಬೇಕಾದ್ರೂ ನಾಶ ನಮ್ಮನ್ನು ಹಾಳು ಮಾಡಿಬಿಡಬಹುದು. ಆದರೆ ನಾಶನಕ್ಕೆ ತಪ್ಪಿಸಲ್ಪಡುವ ಹಾಗೆ ಇರುವೆ ಬೇಗ ಗುಡಿಗೆ ಹೊರಟೋಗುತ್ತೆ. ಆಚೆಗಡೆ ಇರೋದಕ್ಕೆ ಅದು ಬಯಸೋದಿಲ್ಲ. ಎಷ್ಟು ಬೇಗ ಒಳಗಡೆ ಹೋಗಬೇಕೋ ಅಷ್ಟು ಬೇಗ ಒಳಗಡೆ ಹೋಗೋ ಪ್ರಯತ್ನ ಮಾಡುತ್ತೆ. ನಾನು ನೀವು ಪಾಪದಲ್ಲಿಯೇ ಸುತ್ತಿ ತಿರುಗಾಡ್ತಾ ಇರಬಾರದು. ಯೇಸು ಕ್ರಿಸ್ತನು ನಮಗೆ ಏರ್ಪಡಿಸಿರುವಂಥ ರಕ್ಷಣೆಗೆ ನಾವು ಬಂದು ಬಿಡುವಂಥವர்களಾಗಿರಬೇಕು. ಆತನಲ್ಲಿರುವಾಗ ನಮಗೆ ಭದ್ರತೆ.
ಆದರೆ ಆತನು ನಮಗೆ ಅನುಗ್ರಹಿಸಿರುವಂಥ ರಕ್ಷಣೆಗೆ ನಾವು ಬರದೆ ಪಾಪದಲ್ಲೇ ಸುತ್ತಿ ತಿರುಗಾಡ್ತಾ ಇದ್ರೆ ನಾಶ ಯಾವ ಗಳಿಗೆ ಬೇಕಾದ್ರೆ ಬರಬಹುದು, ಎಲ್ಲಿಂದ ಬೇಕಾದ್ರೆ ಬರಬಹುದು. ಹಾಗೆ ತಪ್ಪಿಸಲ್ಪಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಇರುವೆ ಅಪಾಯಕ್ಕೆ ತಪ್ಪುವ ಹಾಗೆ ಗೂಡಿಗೆ ಹೊರಟು ಹೋಗುತ್ತೆ. ನಾನು ನೀವು ನಾಶನಕ್ಕೆ ತಪ್ಪುವ ಹಾಗೆ ಪಾಪದಿಂದ ತಪ್ಪಿಸಲ್ಪಟ್ಟು ನಾವು ಯೇಸು ಕ್ರಿಸ್ತನ ಬಳಿಗೆ ಬಂದು ಬಿಡುವಂಥವர்களಾಗಿ ಇರಬೇಕು. ಹಲ್ಲೆಲೂಯಾ. ನೋಹನ ಕಾಲದಲ್ಲಿರುವಂಥ ಜನಗಳಿಗೆ ಪಾಪದಿಂದ ತಪ್ಪಿಸಿಕೊಂಡು ನಾವಿಗೆ ಬಂದು ಬಿಡೋದಕ್ಕೆ ಅವಕಾಶ ಇತ್ತು. ಲೋಟನ ಕಾಲದ ಜನಗಳಿಗೆ ಅವ್ರ ಪಾಪವನ್ನು ಬಿಟ್ಟು ಚೋಗರಿಗೆ ಬರೋದಕ್ಕೆ ಅವಕಾಶ ಇತ್ತು. ಈ ಲೋಟನ ಕಾಲದಲ್ಲಿ ಏನಾಗುತ್ತೆ ಅಂತಂದರೆ ದೇವರು ಕಳಿಸಿ ಇದನ್ನೆಲ್ಲ ನಾಶ ಮಾಡ್ತೀನಿ, ನೀನು ಆಚೆ ಹೋಗ್ಬಿಡು ಅಂತ ಹೇಳ್ತಾರೆ. ಆದರೆ ಲೋಟನಿಗೆ ಹೋಗೋದಕ್ಕೆ ಆತರವಾಗಿ ಓಡಿ ಹೋಗೋದಕ್ಕೆ ತನಗೆ ಅವಕಾಶ ಆಗೋದಿಲ್ಲ. ಆಗ ತಾನು ಕೇಳ್ಕೊಳ್ತಾನೆ, ಸ್ವಾಮಿ ನೀವು ಹೇಳೋಷ್ಟು ದೂರ ನನ್ನ ಕೈಲಿ ಹೋಗೋಕ್ಕಾಗಲ್ಲ, ಅಷ್ಟರಲ್ಲಿ ಬೆಂಕಿ ಬಂದೆಲ್ಲ ನಾನು ಸತ್ತೋಗ್ಬಿಡ್ತೇನೆ. ಆದರೆ ಅಲ್ಲೊಂದು ಊರಿದೆ, ಅದ್ರ ಹೆಸರು ಚೋಗರ್ ಅಂತ. ಆ ಊರಿಗೆ ಹೋಗೋದಕ್ಕೆ ನನಗೆ ಅವಕಾಶ ಮಾಡಿಕೊಡು, ಅಲ್ಲಿ ಸ್ವಲ್ಪ ಹತ್ರದಲ್ಲಿದೆ, ನಾನು ತುಂಬ ದೂರ ಹೋಗೋದಕ್ಕೆ ಆಗೋದಿಲ್ಲ ಅಂತ ಕೇಳ್ಕೊಂಡಾಗ ದೇವರು ಅವಕಾಶ ಕೊಡ್ತಾರೆ. ಲೋಟ ಆ ಚೋಗರ್ ಅನ್ನೋಂಥ ಊರಿಗೆ ಹೋಗ್ಬಿಡ್ತಾನೆ. ಆದರೆ ಎಲ್ಲನೂ ದೇವ್ರು ನಾಶ ಮಾಡಿದ್ರು ಆ ಚೋಗರ್ ಅನ್ನೋಂಥ ಊರನ್ನ ದೇವರು ನಾಶ ಮಾಡೋದಿಲ್ಲ. ಅಲ್ಲಿಗೆ ಹೋಗಿ ಲೋಟ ತಪ್ಪಿಸಲ್ಪಡ್ತಾನೆ. ಅದೇ ರೀತಿಯಾಗಿ ನನಗೆ ನಿಮಗೆ ಒಂದು ಚೋಗರ್ ಇದೆ, ಆ ಚೋಗರ್ ಯೇಸು ಕ್ರಿಸ್ತನೇ. ಹಲ್ಲೆಲೂಯಾ. ಆತನ ಬಳಿಗೆ ಬರುವಾಗ ನಾವು ನಾಶನಕ್ಕೆ ತಪ್ಪಿಸಲ್ಪಡ್ತೇವೆ. ಹಾಗೆ ಇರುವೆ ಗೂಡಿಗೆ ಬರುವ ಹಾಗೆ, ನೋಹ ನಾವಿಗೆ ಹೊರಟು ಹೋದ ಹಾಗೆ, ಲೋಟ ಚೋಗರಿಗೆ ಹೊರಟು ಹೋದ ಹಾಗೆ ನಾನು ನೀವು ಯೇಸು ಕ್ರಿಸ್ತನಲ್ಲಿಗೆ ಬಂದು ಬಿಡಬೇಕು. ಹಲ್ಲೆಲೂಯಾ. ಆತನಲ್ಲಿಗೆ ಬಂದು ಬಿಡುವಾಗ ನಮಗೆ ರಕ್ಷಣೆ. ಆದರೆ ಬರೋದಿರ ನಾವು ಹೊರಗಡೆಯಲ್ಲೇ ಪಾಪದಲ್ಲೇ ಸುತ್ತಿ ತಿರುಗಾಡ್ತಾ ಇದ್ರೆ ನಾಶ ಯಾವಾಗ ಬೇಕಾದ್ರೂ ಬಂದು ಬಿಡುತ್ತೆ. ಅದಕ್ಕೆ ಅವಕಾಶವಾಗದ ಹಾಗೆ ನಾನು ನೀವು ಗಮನವಾಗಿರಬೇಕು. ಹಾಗೆ ಇರುವೆಯಿಂದ ನಾವೇನು ಕಲಿಬೇಕು? ಇರುವೆಯಿಂದ ಏನು ಕಲಿಬೇಕು ಅಂತಂದರೆ ಅಪಾಯಕ್ಕೆ ತಪ್ಪಿ ಓಡಿ ಹೋಗೋದನ್ನು ನಾವು ಕಲಿಬೇಕು. ಈ ಲೋಕ ಪಾಪದ ಅಪಾಯದಲ್ಲಿ ತುಂಬಿದೆ. ಆ ಪಾಪದಲ್ಲಿ ನಾವು ಸಿಕ್ಕಿಬೀಳದ ಹಾಗೆ ನಾವು ಓಡಿ ಹೋಗಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಬಿಡುವಂಥವர்களಾಗಿ ಇರಬೇಕು. ಹಲ್ಲೆಲೂಯಾ. ಆದರೆ ಆ ಕೆಲಸ ನಾವು ಮಾಡಿಲ್ಲ ಅಂತಂದರೆ ಆ ಪಾಪ ನಮ್ಮನ್ನು ನಾಶ ಮಾಡಿಬಿಡುತ್ತೆ. ಪಾಪದಿಂದ ಓಡಿ ಬರದಂತಹ ಜನಗಳು ನೋಹನ ಕಾಲದಲ್ಲಿ ಪ್ರಳಯದಲ್ಲಿ ನಾಶವಾಗಿ ಹೋದರು. ಲೋಟನ ಕಾಲದಲ್ಲಿ ಪಾಪದಿಂದ ಚೋಗರಿಗೆ ಓಡಿ ಬರೋದಕ್ಕೆ ಮನಸ್ಸಿಲ್ಲದ ಜನಗಳು ಬೆಂಕಿಯಲ್ಲಿ ನಾಶವಾಗಿ ಹೋದರು. ಇವತ್ತು ಯೇಸು ಕ್ರಿಸ್ತನ ಬಳಿಗೆ ಬರುವುದಕ್ಕೆ ಮನಸ್ಸಿಲ್ಲದೆ ಪಾಪದಲ್ಲೇ ಸುತ್ತಿ ತಿರುಗಾಡೋರು ಯಾವತ್ತು ಯಾವುದರಿಂದ ನಾಶವಾಗಿ ಹೋಗ್ತಾರೆ ಹೇಳೋದಕ್ಕಾಗಲ್ಲ. ಆದರೆ ಅಂಥ ಒಂದು ಪರಿಸ್ಥಿತಿ ಬರೋಕ್ಕಿಂತ ಮುಂಚೆ ನಾವು ಎಚ್ಚೆತ್ತುಕೊಳ್ಳೋದು ನಮಗೆ ಬಹಳ ಮುಖ್ಯ. ಇರುವೆಯಂತೆ ನಾವು ಗೂಡಿಗೆ ಬಂದು ಬಿಡೋಣ, ಯೇಸು ಕ್ರಿಸ್ತನ ಬಳಿಗೆ ಬಂದು ಬಿಡೋಣ. ಆತನಲ್ಲಿ ನಮಗೆ ರಕ್ಷಣೆ ಉಂಟು. ಹಲ್ಲೆಲೂಯಾ. ಆದರೆ ಇವತ್ತು ನಿಮ್ಮ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ, ನೀವು ಯಾವ ಥರ ಜೀವಿಸ್ತಾ ಇದ್ದೀರಾ? ಒಂದು ವೇಳೆ ಹೊರಗಡೆ ಯೇಸು ಕ್ರಿಸ್ತನ ಬಳಿಗೆ ಬರದೆ ಪಾಪದಲ್ಲೇ ಸುತ್ತಿ ತಿರುಗಾಡ್ತಾ ಇದ್ದೀರಾ? ಆ ರೀತಿಯಾಗಿ ಜೀವಿಸ್ತಾ ಇದ್ದರೆ ಇವತ್ತೇ ಯೇಸು ಕ್ರಿಸ್ತನ ಬಳಿಗೆ ಬಂದು ಬಿಡಿ. ಆದರೆ ಒಂದು ವೇಳೆ ನೀವು ಯೇಸು ಕ್ರಿಸ್ತನ ಬಳಿಗೆ ಬಂದು ಆತನಲ್ಲಿ ರಕ್ಷಣೆಯಲ್ಲಿ ಜೀವಿಸ್ತಾ ಇದ್ರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಆದರೆ ಇರುವೆ ಗೂಡಿಗೆ ಬಂದು ಹೊರಗಡೆ ಸೇರ್ಕೊಂಡಿರ್ಬೋದು, ಅದು ಸುರಕ್ಷಿತವಾಗಿರ್ಬೋದು. ಆದರೆ ಅದೇನು ಮಾಡಬೇಕು? ಅದು ಒಂದು ಕೆಲಸ ಮಾಡಬೇಕು, ಆ ಗೂಡನ್ನು ಬಿಟ್ಟು ಹೊರಟು ಹೋಗೋದು ಹಾಗೆ ಗಮನವಾಗಿರಬೇಕು. ಆ ಗೂಡನ್ನು ಬಿಟ್ಟು ಹೊರಗಡೆ ಹೋದ್ರೇನಾಗುತ್ತೆ? ಹೊರಗಡೆ ಅಪಾಯ ತನಗೆ ಮತ್ತೆ ಎದುರಾಗೋದಕ್ಕೆ ಅವಕಾಶ ಇರುತ್ತೆ. ನಾನು ನೀವು ಯೇಸು ಕ್ರಿಸ್ತನ ಬಳಿಗೆ ಬಂದು ಬಿಟ್ಟಿರಬಹುದು, ಪಾಪದಿಂದ ತಪ್ಪಿಸಲ್ಪಟ್ಟಿರಬಹುದು. ಆದರೆ ನಾವೇನು ಮಾಡಬೇಕು? ಆತನಲ್ಲಿ ನೆಲೆನಂತೂ ಜೀವಿಸಬೇಕು. ತಿರುಗಿ ಹೊರಗಡೆ ಪಾಪಕ್ಕೆ ಹೊರಟು ಹೋಗದ ಹಾಗೆ ನಾವು ಗಮನವಾಗಿರಬೇಕು. ಇರುವೆ ಗೂಡಿಂದ ಆಚೆ ಹೋದರೆ ಅದನ್ನು ತುಳಿಯೋದಕ್ಕೆ ಕಾಯ್ತಾ ಇರ್ತಾರೆ, ಅದಕ್ಕೆ ಅಪಾಯಗಳು ಕಾಯ್ತಾ ಇರುತ್ತೆ. ನಾನು ನೀವು ಯೇಸು ಕ್ರಿಸ್ತನಲ್ಲಿ ನೆಲೆನಂತೂ ಜೀವಿಸದೆ ಪಾಪಕ್ಕೆ ಪುನಃ ಹೋಗುವಂಥವர்களಾಗಿದ್ದರೆ ಯಾವತ್ತು ಮತ್ತೆ ಹಿಂತಿರುಗಿ ಬರೋದಕ್ಕೆ ಆಗದ ಹಾಗೆ ನಾಶವಾಗ್ತೀವೋ ಹೇಳೋದಕ್ಕೆ ಆಗಲ್ಲ. ಅದರಿಂದ ಪಾಪಕ್ಕೆ ತಿರುಗಿ ಹೊರಟು ಹೋಗದ ಹಾಗೆ ಕ್ರಿಸ್ತನಲ್ಲಿ ನಮ್ಮನ್ನು ನಾವು ಕಾದುಕೊಳ್ಳಬೇಕು. ಹಲ್ಲೆಲೂಯಾ. ಈಗ ನಾವು ಗೂಡಿಗೆ ಬಂದ್ಬಿಟ್ವಿ, ಕ್ಷೇಮವಾಗಿದ್ದೀವಿ, ಯೇಸು ಕ್ರಿಸ್ತನಲ್ಲಿ ಸುರಕ್ಷಿತವಾಗಿದ್ದೀವಿ. ಅಷ್ಟು ಮಾತ್ರ ಮಾಡಿದ್ರೆ ಸಾಕಾಗಲ್ಲ. ಇನ್ನೊಂದು ಮಾಡಬೇಕು. ಏನಂತಂದರೆ ಆ ಗೂಡಿನ ಹೊರಗಡೆ ಪಾಪದಲ್ಲಿ ಸುತ್ತಿ ತಿರುಗಾಡ್ತಾರೆ ಎಷ್ಟೋ ಇರುವೆಗಳಿದೆ, ಅಪಾಯದಲ್ಲಿ ಸುತ್ತಿ ತಿರುಗಾಡ್ತಾರಂಥ ಎಷ್ಟೋ ಇರುವೆಗಳಿವೆ, ಪಾಪದಲ್ಲಿ ನಾಶವಾಗುವಂಥ ಅಪಾಯದಲ್ಲಿ ಬದುಕ್ತಾರಂಥ ಎಷ್ಟೋ ಮನುಷ್ಯರಿದ್ದಾರೆ. ನಮಗೆ ಅವ್ರು ಕಾಣಿಸ್ತಾ ಇದ್ದಾರೆ. ನಾವೇನು ಮಾಡಬೇಕು? ನೀವು ಬನ್ನಿ ಅಂತ ಕರೆಯುವಂಥವರಾಗಿರಬೇಕು. ಯಾಕೆ ಪಾಪದಲ್ಲಿ ಸುತ್ತಿ ತಿರುಗಾಡ್ತಾ ಇದ್ದೀರಾ? ಯಾಕೆ ನಾಶನವನ್ನು ನಿಮ್ಮ ಮೇಲೆ ತಂದುಕೊಳ್ಳೋದಕ್ಕೆ ಇದ್ದೀರಾ? ಆ ಪಾಪವನ್ನು ಬಿಟ್ಟು ಮನೆ ತಿರುಗಿ ಯೇಸು ಕ್ರಿಸ್ತನ ಬಳಿಗೆ ಬನ್ನಿ, ಗೂಡಿಗೆ ಬನ್ನಿ, ಜಾಗ ಇದೆ. ನೀವು ಬಂದು ಸಹ ಸೇರಿಕೊಳ್ಳೋದಕ್ಕೆ ಜಾಗ ಇದೆ, ಬನ್ನಿ
ಅಂತ ಇತರಗಳನ್ನ, ಪಾಪದಲ್ಲಿ ಬದುಕ್ತಾ ಇರುವಂಥವ್ರನ್ನ ಯೇಸು ಕ್ರಿಸ್ತನ ಬಳಿಗೆ ಕರೆಯುವಂಥವರಲ್ಲಾಗಿ ನಾವು ಇರಬೇಕು. ಆತನ ಬಳಿಯಲ್ಲಿ ಎಲ್ಲರಿಗೂ ಜಾಗ ಇದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಸ್ಥಳ ಇಲ್ಲ ಅಂತ ಯಾರಿಗೂ ಸಹ ಹೇಳೋದಕ್ಕೆ ಆಗೋದಿಲ್ಲ. ಯೇಸು ಕ್ರಿಸ್ತನು ರಕ್ಷಿಸಲಾಗದಿರುವಂಥ ಪಾಪಿ ಯಾರೂ ಇಲ್ಲ. ಯೇಸು ಕ್ರಿಸ್ತನ ರಕ್ತ ತೊಳೆಯೋದಕ್ಕೆ ಆಗದಿರುವಂಥ ಪಾಪ ಯಾವುದೂ ಇಲ್ಲ. ಎಲ್ಲ ಪಾಪಗಳಿಂದ ಆತನ ಬಿಡಿಸಿ ರಕ್ಷಣೆ ಕೊಡುವುದಕ್ಕೆ ಶಕ್ತನು. ಆತನ ಬಳಿಯಲ್ಲಿ ಎಲ್ಲರಿಗೂ ಸ್ಥಳ ಇದೆ. ನಾವೇನು ಮಾಡಬೇಕು? ನೀವು ಬನ್ನಿ, ಪಾಪಕ್ಕೆ ತಪ್ಪಿಸಲ್ಪಟ್ಟು, ನಾಶನಕ್ಕೆ ತಪ್ಪಿಸಲ್ಪಟ್ಟು ಯೇಸು ಕ್ರಿಸ್ತನ ಬಳಿಗೆ ಬನ್ನಿ ಅಂತ ಇತರಗಳನ್ನ ಕರೆಯುವಂಥವர்களಾಗಿ ಇರಬೇಕು. ಹಲ್ಲೆಲೂಯಾ. ಇವತ್ತು ನಾವು ಆ ರೀತಿಯಾಗಿ ಜೀವಿಸ್ತಾ ಇದ್ದೇವಾ? ಯೋಚನೆ ಮಾಡೋಣ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಇರುವೆ ಅಪಾಯಕ್ಕೆ ತಪ್ಪಿಸಲ್ಪಡುವಂತೆ ತನ್ನ ಊಟವನ್ನು ತೆಗೆದುಕೊಂಡು ಬೇಗನೆ ಗುಡಿಗೆ ಹೊರಟು ಹೋಗುತ್ತೆ. ಕಾರಣ ಅದು ಆಚೆ ಇದ್ದರೆ ಅದಕ್ಕೆ ಅಪಾಯ. ಅದೇ ರೀತಿಯಾಗಿ ನಾನು ನೀವು ಹೊರಗಡೆ ಪಾಪ ಎನ್ನುವಂಥ ಅಪಾಯ ಕೂಡಿದೆ. ಆ ಪಾಪ ಎನ್ನುವಂಥ ಅಪಾಯ ಕೂಡಿರುವಂಥ ಈ ಒಂದು ಜಗತ್ತಲ್ಲಿ ನಾವು ಉಳಿಯುವಂಥವರಾಗಿರಬಾರದು. ಪಾಪಕ್ಕೆ ತಪ್ಪಿಸಲ್ಪಡುವ ಹಾಗೆ ನಾವು ಬೇಗನೆ ಕ್ರಿಸ್ತನ ಬಳಿಗೆ ಬಂದು ಬಿಡುವಂಥವர்களಾಗಿ ಇರಬೇಕು. ಪಾಪದಲ್ಲೇ ಸುತ್ತಿ ತಿರುಗಾಡ್ತಾ ಇದ್ರೆ ಎಂದಿಗೆ ಯಾವ ರೀತಿ ನಾಶನ ಬಂದು ನಮ್ಮನ್ನು ಹಾಳು ಮಾಡುತ್ತೆ ಹೇಳೋದಕ್ಕಾಗೋದಿಲ್ಲ. ಆದರೆ ಬೇಗನೆ ನಾವು ಕ್ರಿಸ್ತನ ಬಳಿಗೆ ಬಂದು ಬಿಡುವಂಥವர்களಾಗಿರಬೇಕು. ಆತನಲ್ಲಿ ನಮಗೆ ರಕ್ಷಣೆ, ಆತನಲ್ಲಿ ನಮಗೆ ಭದ್ರತೆ. ಆದರೆ ಆತನ ಬಳಿಗೆ ಬರದೆ ಪಾಪದಲ್ಲೇ ನಾವು ಸುತ್ತಿ ತಿರುಗಾಡ್ತಾ ಇದ್ರೆ ಆ ಪಾಪ ನಮ್ಮನ್ನು ಸುಟ್ಟು ಬಿಡುತ್ತೆ. ಆ ಪಾಪ ನಮ್ಮನ್ನು ಮುಳುಗಿಸಿ ನಾಶ ಮಾಡಿಬಿಡುತ್ತೆ. ಆ ಪಾಪ ನಮ್ಮನ್ನು ನಿರ್ಮೂಲ ಮಾಡಿಬಿಡುತ್ತೆ. ಆದರೆ ಅದಕ್ಕೆ ಅವಕಾಶ ಕೊಡದ ಹಾಗೆ ನಾವು ಅವುಗಳನ್ನು ಬಿಟ್ಟು ಬೇಗನೆ ಕರ್ತನ ಬಳಿಗೆ ಬಂದು ಬಿಡೋಣ. ಆತನಲ್ಲಿ ನೆಲೆನಿಂತು ಜೀವಿಸೋಣ. ಆತನು ನಮಗೆ ಅನುಗ್ರಹಿಸಿದ ರಕ್ಷಣೆಯಲ್ಲಿ ನಾವು ಜೀವಿಸುವಂಥವರಾಗಿರೋಣ. ಇವತ್ತು ನಿಮ್ಮ ಕುರಿತಾಗಿ ಯೋಚನೆ ಮಾಡಿ, ನೀವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೀರಾ? ನೀವು ಗುಡಿಗೆ ಸೇರಿದ್ದೀರಾ? ಯೇಸು ಕ್ರಿಸ್ತನ ರಕ್ಷಣೆಯಲ್ಲಿ ಸೇರಿದ್ದೀರಾ? ಅಥವಾ ಹೊರಗಡೆ ಪಾಪದಲ್ಲಿ ಸುತ್ತಿ ತಿರುಗಾಡ್ತಾ ಇದ್ದೀರಾ? ಪಾಪದಲ್ಲಿ ಸುತ್ತಿ ತಿರುಗಾಡ್ತಾ ಇದ್ದರೆ ಯಾವ ಗಳಿಗೆ ನಾಶನ ಬೇಕಾದರೂ ನಿಮ್ಮ ಮೇಲೆ ಬರಬಹುದು. ಆದರೆ ಇರುವೆ ಅದಕ್ಕೆ ತಪ್ಪಿಸುವಂತೆ ಗುಡಿಗೆ ಬಂದು ಬಿಡುತ್ತೆ. ನೀವು ಸಹ ಯೇಸು ಕ್ರಿಸ್ತನ ಬಳಿಗೆ ಬಂದು ಬಿಡಿ, ರಕ್ಷಣೆಯನ್ನು ಹೊಂದಿಕೊಳ್ಳಿ. ಒಂದು ವೇಳೆ ಆ ಗೂಡಲ್ಲಿ ಇವತ್ತು ನೀವಿದ್ದರೆ ದೇವರಿಗೆ ಸ್ತೋತ್ರ. ಆ ಗೂಡಲ್ಲೇ ನೆಲೆನಿಂತು ಜೀವಿಸಿ. ಪುನಃ ಹೊರಗಡೆ ಹೋಗಬೇಡಿ. ಪುನಃ ಪಾಪಕ್ಕೆ ಹೋಗಬೇಡಿ. ಒಂದಲ್ಲ ಒಂದು ದಿವಸ ಆ ಪಾಪ ತಿರುಗಿ ನೀವು ಹಿಂತಿರುಗಿ ಬರದ ಹಾಗೆ ನಿಮ್ಮನ್ನು ಅಳಿಸಿಬಿಡುತ್ತೆ. ಒಂದಲ್ಲ ಒಂದು ದಿವಸ ನೀವು ಕೂಗಿದರೂ ಸಹ, ಅಯ್ಯೋ ಅಮ್ಮ ಅಂದರೂ ಸಹ ಪಾಪದಿಂದ ಹೊರಬರೋಕ್ಕಾಗದ ಹಾಗೆ ಅದು ನಿಮ್ಮನ್ನ ನಾಶ ಮಾಡಿಬಿಡುತ್ತೆ. ನಾವಿಗೆ ಏರುವುದಕ್ಕೆ ನೋಹನ ಕಾಲದ ದನಗಳಿಗೆ ಅವಕಾಶವಿತ್ತು. ಆದರೆ ಆ ದನಗಳು ಅವಕಾಶವನ್ನು ಬಳಸಿಕೊಳ್ಳಲಿಲ್ಲ. ಬಾಗಿಲು ಮುಚ್ಚಲ್ಪಟ್ಟಿತ್ತು. ದೊಡ್ಡ ಮಳೆ ಸುರಿಯಿತು. ಮಳೆ ಸುರಿದ ನಂತರ ನೋಹನೇ ಬಾಗಿಲು ತೆರೆ ಅಂತ ಹೇಳಿದರೆ ಪ್ರಯೋಜನವಿಲ್ಲ. ಅಯ್ಯೋ ಮುಳುಗಿ ಹೋಗುತ್ತಾ ಇದ್ದೇನೆ, ಬಾಗಿಲನ್ನು ತೆರೆಯಿರಿ ಎಂಬುದಾಗಿ ಹೇಳಿದರೆ ಪ್ರಯೋಜನವಿಲ್ಲ. ಪ್ರಳಯ ಬರುವುದಕ್ಕಿಂತ ಮುಂಚೆ, ಮುಳುಗಿ ಹೋಗುವುದಕ್ಕಿಂತ ಮುಂಚೆ ಬಾಗಿಲನ್ನು ತೆರೆದಿರುವಾಗ ಅದರ ಒಳಗಡೆ ಸೇರಿಕೊಂಡರೆ ಒಳ್ಳೆಯದು. ಲೋಟನೊಂದಿಗೆ ಓಡಿ ಹೋಗೋದಕ್ಕೆ ಅವಕಾಶ ಇರುವಾಗ, ಶೋಗರಿಗೆ ಸೇರಿ ಬಿಡುವುದಕ್ಕೆ ಅವಕಾಶ ಇರುವಾಗ, ದೇವದೂತರು ಇದನ್ನು ನಾಶ ಮಾಡುವುದಕ್ಕೆ ಬಂದಿದ್ದೇವೆಂಬುದಾಗಿ ಹೇಳಿದಾಗ ಅದನ್ನು ಕೇಳಿ ಓಡಿ ಹೋದರೆ ಒಳ್ಳೆಯದು. ಆದರೆ ಆಗ ಓಡಿ ಹೋಗದೆ ಬೆಂಕಿ ಸುರಿಯುವುದಕ್ಕೆ ಪ್ರಾರಂಭವಾದ ನಂತರ, ಮನೆ ಬೆಂಕಿ ಹತ್ತಿ ಉರಿಯುವಾಗ, ಬೀದಿಗಳು ಬೆಂಕಿ ಹತ್ತಿ ಉರಿಯುವಾಗ, ತಲೆಯ ಮೇಲೆ ಬೆಂಕಿ ಸುರಿಸಲ್ಪಡುವಾಗ ಅಯ್ಯೋ ನನ್ನನ್ನು ಕಾಪಾಡಿರಿ ಎಂಬುದಾಗಿ ಕೂಗಿದರೆ ಪ್ರಯೋಜನವಿಲ್ಲ. ಪಾಪ ನಮ್ಮನ್ನು ನಾಶ ಮಾಡುವುದಕ್ಕಿಂತ ಮುಂಚೆಯೇ ಯೇಸು ಕ್ರಿಸ್ತನ ಬಳಿಗೆ ಓಡಿ ಬಂದು ಬಿಡುವುದು ನಮಗೆ ಒಳ್ಳೆಯದು. ಆ ಗುಡಿನಲ್ಲಿಯೇ ಉಳಿಯುವುದು ನಮಗೆ ಒಳ್ಳೆಯದು. ಪುನಃ ನಾವು ಹೋಗಿ ಪಾಪದಲ್ಲಿ ಬೀಳುತ್ತಾ ಇದ್ದರೆ ಒಂದಲ್ಲ ಒಂದು ದಿವಸ ಎದ್ದು ಬರದ ಹಾಗೆ ಅದು ನಮ್ಮನ್ನು ಅದುಮಿ ಬಿಡುತ್ತೆ. ಅದಕ್ಕೆ ಅವಕಾಶ ಕೊಡದ ಹಾಗೆ ನಾವು ಗೂಡಿನಲ್ಲಿಯೇ ಉಳಿಯೋಣ. ಯೇಸು ಕ್ರಿಸ್ತನ ರಕ್ಷಣೆಯಲ್ಲಿಯೇ ನಾವು ಉಳಿಯೋಣ. ಆತನ ರಕ್ಷಣೆಯಲ್ಲಿ ಉಳಿಯುವುದು ಮಾತ್ರವಲ್ಲ, ಆ ಗೂಡಿನಿಂದ ನಮಗೆ ಹೊರಗಡೆ ಸುತ್ತಿ ತಿರುಗಾಡುವ ಏರಳವಾದ ಜನಗಳು, ಪಾಪದಲ್ಲಿ ಸುತ್ತಿ ತಿರುಗಾಡುತ್ತಾ ನಾಶನಕ್ಕೆ ಒಳಗಾಗುತ್ತಿರುವಂಥ ಜನಗಳು ಏರಳವಾಗಿ ಕಾಣಿಸುತ್ತಾರೆ. ಅವರನ್ನು ನಾವು ಕರೆಯುವಂಥವர்களಾಗಿರಬೇಕು. ಬನ್ನಿರಿ, ಪಾಪದಿಂದ ತಪ್ಪಿಸಿಕೊಂಡು ಬನ್ನಿರಿ, ಪಾಪದಿಂದ ಮನೆ ತಿರುಗಿರಿ, ಯೇಸು ಕ್ರಿಸ್ತನಲ್ಲಿ ರಕ್ಷಣೆಯನ್ನು ಹೊಂದಿಕೊಳ್ಳಿರಿ, ನಿತ್ಯ ಜೀವಕ್ಕೆ ಪಾತ್ರರಾಗಿರಿ ಎಂಬುದಾಗಿ ಇತರಗಳನ್ನು ನಾವು ಕರೆಯುವಂಥವர்களಾಗಿರಬೇಕು. ಆ ರೀತಿಯಾಗಿ ಜೀವಿಸುವುದಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡೋಣ.
ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಇರುವೆಯಿಂದ ನಾವೇನನ್ನು ಕಲಿಯಬೇಕೆಂಬುದಾಗಿ ನೋಡಿ, ಇರುವೆ ತನ್ನ ಆಹಾರವನ್ನು ತೆಗೆದುಕೊಂಡು ಗೂಡಿಗೆ ಹೊರಟು ಹೋಗುತ್ತದೆ. ಕಾರಣ ಹೊರಗಡೆ ಇದ್ದರೆ ಅದಕ್ಕೆ ಅಪಾಯಕ್ಕೆ ತಪ್ಪಿಸಲ್ಪಡುವ ಹಾಗೆ ಅದು ಬೇಗನೆ ಗೂಡಿನ ಕಡೆಗೆ ಹೊರಟು ಹೋಗುವಂಥದ್ದಾಗಿರುತ್ತದೆ ಎಂಬುದಾಗಿ ನಾವು ನೋಡಿದ್ದೇವಲ್ಲ. ಅದರಂತೆ ತಂದೆಯೇ, ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಪಾಪಕ್ಕೆ ತಪ್ಪಿಸಲ್ಪಡುವ ಹಾಗೆ ನಾವು ತಂದೆಯೇ ನಿಮ್ಮ ಬಳಿಗೆ ಬಂದು ಬಿಡುವವರಾಗಿರಬೇಕು. ಪಾಪದಲ್ಲಿಯೇ ಸುತ್ತಿ ತಿರುಗಾಡುವಂಥವರಾಗಿರಬಾರದು ಎಂಬುದಾಗಿ ತಂದೆಯೇ ನಾವು ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡಿದೆವಲ್ಲ ತಂದೆಯೇ. ಅದರಂತೆ ನಾವು ಮಾಡಲು ನಮಗೆ ಸಹಾಯ ಮಾಡಿರಿ. ಒಂದು ವೇಳೆ ನಾವು ಪಾಪದಲ್ಲಿ ಸುತ್ತಿ ತಿರುಗಾಡುತ್ತಾ ಈ ದಿವಸದ ಇರುವುದಾದರೆ ತಂದೆಯೇ, ಪಾಪದಿಂದ ಉಂಟಾಗುವಂಥ ನಾಶನ ನಮ್ಮ ಮೇಲೆ ಬರುವುದಕ್ಕಿಂತ ಮೊದಲೇ ತಂದೆಯೇ ನಾವು ನಿಮ್ಮ ಬಳಿಗೆ ಓಡಿ ಬರಬಿಡುವ ಹಾಗೆ, ಯೇಸು ಕ್ರಿಸ್ತನ ರಕ್ಷಣೆಗೆ ಬಂದು ಬಿಡುವ ಹಾಗೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆ ರಕ್ಷಣೆಗೆ ನಾವು ಬಂದಿದ್ದರೆ ಅದರಲ್ಲಿ ತಂದೆಯೇ ನಾವು ನೆರಳಂತೂ ಜೀವಿಸುವಂತೆ ನಮಗೆ ಸಹಾಯ ಮಾಡಿರಿ. ಪುನಃ ಪಾಪಕ್ಕೆ ತಂದೆ ಹೊರಟು ಹೋಗಿ ಬಿದ್ದು ಹೋಗದ ಹಾಗೆ ನಿಮ್ಮ ರಕ್ಷಣೆಯಲ್ಲಿ ತಂದೆಯೇ ನಾವು ದೃಢವಾಗಿ ಸ್ಥಿರವಾಗಿ ನೆರಳಂತೂ ಜೀವಿಸುವಂತೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಅದರಂತೆ ಪಾಪದಲ್ಲಿ ಸುತ್ತಿ ತಿರುಗಾಡುತ್ತಾ ನಾಶನಕ್ಕೆ ಹೋಗುತ್ತಿರುವಂಥ ಏರಳವಾದ ಜನಗಳು ನಮಗೆ ಕಾಣಿಸುತ್ತಾರೆ ತಂದೆಯೇ. ಅವರಿಗೆ ನಾವು ಕರೆದು ಯೇಸು ಕ್ರಿಸ್ತನ ರಕ್ಷಣೆಗೆ ತಾವು ಬರುವಂತೆ ತಮ್ಮನ್ನು ತಂದೆಗೆ ಪ್ರೇರೇಪಿಸುವ ಹಾಗೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ ತಂದೆ. ಅನೇಕರನ್ನು ನಾಶನಕ್ಕೆ ತಪ್ಪಿಸುವವರುಗಳಾಗಿರುವಂತೆ ನಮಗೆ ನೀವು ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಕೃಪೆಯ ತಂದೆಯೇ ನಮ್ಮೆಲ್ಲರ ಮೇಲಿರಲಿ. ನಿಮ್ಮ ಬಲವುಳ್ಳ ಆಶ್ರಯಕ್ಕೆ ತಂದೆಯೇ ನಮ್ಮೆಲ್ಲರನ್ನು ಒಪ್ಪಿಸಿಕೊಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ ಪರಲೋಕದ ನಮ್ಮ ತಂದೆಯೇ. ಆಮೇನ್.